ಹಲೋ, ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ಹೊಸೊಬ್ರಿದ್ದೀರಾ, ನಾನು ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ಸ್ ಮಾಡ್ತೀನಿ ಆ್ಯಂಡ್ ಮೋಸ್ಟ್ ಆಫ್ ದ ಟಾಪಿಕ್ಸ್ ನೀವು ಕಾಮೆಂಟ್ ಸೆಕ್ಷನ್ ಅಲ್ಲಿ ಸಜೆಸ್ಟ್ ಮಾಡಿರೋ ಟಾಪಿಕ್ಸ್ ಆಗಿರುತ್ತೆ. ಸೊ ಇವಾಗಲೇ ಹೋಗಿ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ ನೆಕ್ಸ್ಟ್ ಯಾವ ಒಂದು ಟಾಪಿಕ್ ಮೇಲೆ ನಿಮಗೆ ರೀಡಿಂಗ್ ಬೇಕು ಅಂತ. ಸೊ ಎಸ್, ಎಗೈನ್ ಏನು ಮೆಸೇಜ್ ಬರುತ್ತೆ ನನಗೆ ಗೊತ್ತಿಲ್ಲ, ಬಟ್ ಈ ಒಂದು ವಿಡಿಯೋ ಕ್ಲಿಕ್ ಮಾಡಿದ್ದೀರ ಅಂದರೆ ಏನೋ ಇಂಪಾರ್ಟೆಂಟ್ ಮೆಸೇಜ್ ಇದೆ ನಿಮಗೆ ಅಂತಲೇ ಅರ್ಥ. ಸೊ ಆ ಮೆಸೇಜಸ್ನ ನೋಡೋಣ. ಓಕೆ, ಹೋಗೋದಕ್ಕೂ ಮುಂಚೆ ನಿಮಗೆ 2 ಆಪ್ಷನ್ಸ್ ಇರುತ್ತೆ, ಇದರಲ್ಲೂ ಕೂಡ ಚೂಸ್ ಮಾಡೋದಕ್ಕೆ. ಆಪ್ಷನ್ಸ್ ಇನ್ನೇನು ನಿಮ್ಮ ಕಣ್ಮುಂದೆ ಬರುತ್ತೆ. ಓಕೆ, ಹೋಗೋದಕ್ಕೂ ಮುಂಚೆ ಎಟ್ ಎನಿ ಮೂಮೆಂಟ್ ಯಾವುದಾದ್ರೂ ಮೆಸೇಜ್ ನಿಮಗೆ ಇಷ್ಟ ಆಗಿ ನಿಮ್ಮ ಲೈಫಲ್ಲಿ ಆ ಮೆಸೇಜನ್ನು ಕ್ಲೈಮ್ ಮಾಡ್ಕೊಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ 1199 ಅಂತ ಡ್ರಾಪ್ ಮಾಡಿದ್ರೆ ಆಯಿತು. ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗ್ ಅಥವಾ ಟ್ಯಾರೋ ಕೋರ್ಸ್ ಎನ್ರೋಲ್ ಮಾಡ್ಕೋಬೇಕು ಅಂದರೆ ಡಿಸ್ಕ್ರಿಪ್ಷನ್ ಅಥವಾ ಡಿಸ್ಪ್ಲೇ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಆಯಿತು. ಓಕೆ, ಸೊ ಎಸ್ ಗಾಯ್ಸ್, ನೋಡೋಣ ಏನೆಲ್ಲ ಮೆಸೇಜಸ್ ಬರುತ್ತೆ ಒರಾಕಲ್ ಡೆಕ್ಸ್ ಆ್ಯಂಡ್ ಟ್ಯಾರೋ ಕಡೆಯಿಂದ. ಆಪ್ಷನ್ಸ್ ಇವಾಗ ನಿಮ್ಮ ಕಣ್ಮುಂದೆ ಬರುತ್ತೆ. ಓಕೆ, ಇನ್ ಕೇಸ್ ನಿಮಗೆ ಇಮೇಜಸ್ ಚೂಸ್ ಮಾಡೋದಕ್ಕೆ ಕಷ್ಟ ಆದರೆ ಡಿಸ್ಕ್ರಿಪ್ಷನಲ್ಲಿ ಡೇಟ್ ಆಫ್ ಬರ್ತ್ ಅಥವಾ ಝೋಡಿಯಾಕ್ ಸೈನ್ಸ್ ಇರುತ್ತೆ. ಆಲ್ರೆಡಿ ಎರಡರಲ್ಲಿ ಒಂದನ್ನು ನೀವು ಚೂಸ್ ಮಾಡ್ಕೊಬೋದು. ಟೈಮ್ ಸ್ಟ್ಯಾಂಪ್ಸ್ ಕೂಡ ಇರುತ್ತೆ, ಡೈರೆಕ್ಟಾಗಿ ಹೋಗ್ಬೋದು. ಓಕೆ, ನಿಮ್ಮ ರೀಡಿಂಗಲ್ಲಿ ಸಿಗ್ತೀನಿ. ಬಾಯ್. ಹಲೋ ಗ್ರೂಪ್ 1, ಯಾರೆಲ್ಲ ಫಸ್ಟ್ ಆಪ್ಷನ್ ಫಸ್ಟ್ ಗ್ರೂಪ್ನ ಚೂಸ್ ಮಾಡಿದ್ದೀರಾ. ಎಸ್ ಗೈಸ್, ಇದಾಗಿರುತ್ತೆ ನಿಮ್ಮ ರೀಡಿಂಗ್ಸ್. ಏನೆಲ್ಲ ಮೆಸೇಜಸ್ ಬರುತ್ತೆ, ನಿಮ್ಮ ಕರೆಂಟ್ ಸಿಚುವೇಶನ್ಗೆ ಇಂಪಾರ್ಟೆಂಟ್ ಮೆಸೇಜಸ್ ಎಲ್ಲದನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ. ಓಕೆ, ಹೋಗೋದಕ್ಕೂ ಮುಂಚೆ ಗ್ರೂಪ್ 1 ಎಟ್ ಎನಿ ಮೂಮೆಂಟ್ ಯಾವುದಾದ್ರೂ ಮೆಸೇಜ್ ನಿಮಗೆ ಇಷ್ಟ ಆಗಿ ನಿಮ್ಮ ಲೈಫಲ್ಲಿ ಆ ಮೆಸೇಜನ್ನ ಕ್ಲೇಮ್ ಮಾಡ್ಕೊಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ 1199 ಅಂತ ಡ್ರಾಪ್ ಮಾಡಿದ್ರೆ ಆಯಿತು. ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗ್ ಅಥವಾ ಟ್ಯಾರೋ ಕೋರ್ಸ್ ಎನ್ರೋಲ್ ಮಾಡ್ಕೋಬೇಕು ಅಂದರೆ ಡಿಸ್ಕ್ರಿಪ್ಷನ್ ಡಿಸ್ಪ್ಲೇ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಆಯಿತು. ಓಕೆ, ಸೊ ಲೆಟ್ಸ್ ಸಿ ಗ್ರೂಪ್ 1 ಏನು ಮೆಸೇಜ್ ಬರ್ತಾ ಇದೆ ಅಂತ. ಗ್ರೂಪ್ ವರ್ಡ್ ಎರಡೆರಡು ಬತ್ತು. ಲೆಟ್ಸ್ ಟೇಕ್ ಒನ್ ಮೆಸೇಜ್ ಎಟ್ ಅ ಟೈಮ್. ಗ್ರಾವೆಲ್ ಇದೇನು ಹೇಳ್ತಾ ಇದೆ ಅಂದರೆ ಇನ್ವಾಲ್ವ್ಮೆಂಟ್ ವಿತ್ ದ ಲಾ. ಸೊ ಇಟ್ಸ್ ಅನ್ ಇಂಡಿಕೇಶನ್, ಸ್ವಲ್ಪ ಕೇರ್ಫುಲ್ ಆಗಿ ಇರಿ. ಏನಾದರೂ ಲೀಗಲ್, ತುಂಬ ಜನ ಲೀಗಲ್ ಎನ್ಕ್ವೈರಿ ಏನೋ ನಡೆಸ್ತಾ ಇದ್ದೀರಾ ಅಂತ ನೋಡ್ತಾ ಇದ್ದೀನಿ. ಅಥವಾ ಏನೋ ಮನೆ ಕಟ್ಟಿಸ್ಬೇಕಾಗಿದೆ, ಅದಕ್ಕೊಂದು ಲೀಗಲ್ ವಿಚಾರಗಳು ನಡೀತಾ ಇದೆ ಅಂತ ನೋಡ್ತಾ ಇದ್ದೀನಿ. ಅಥವಾ ತುಂಬ ಜನರದ್ದು ರಿಲೇಶನ್ಶಿಪ್ ರಿಲೇಟೆಡ್ ಲೀಗಲ್ ಆಗಿ ಏನೋ ಒಂದು ಇಶ್ಯೂಸ್ ನಡೀತಾ ಇದೆ ಅಂತ ನೋಡ್ತಾ ಇದ್ದೀನಿ. ಅಥವಾ ಇವಾಗ ಇನ್ಶೂರೆನ್ಸ್ ಆಗಿರ್ಬೋದು, ಕಾರ್ ಬುಕ್ ಮಾಡೋದಕ್ಕಾಗಿರ್ಬೋದು, ವೆಹಿಕಲ್ ಬುಕ್ ಮಾಡೋದಕ್ಕಾಗಿರಬಹುದು, ಒಂದಷ್ಟು ವಿಚಾರಗಳಿಗೆ ನೀವು ಲೀಗಲ್ ವಿಚಾರದಲ್ಲಿ ಇನ್ವಾಲ್ವ್ ಆಗ್ತಾ ಇದ್ದೀರಾ. ಅದು ನಿಮ್ಮ ವಿಚಾರನೇ ಆಗಿರ್ಬೋದು ಅಥವಾ ಇನ್ನೊಂದು ಪರ್ಸನ್ ವಿಚಾರದಲ್ಲೇ ಆಗಿರಬಹುದು. ಸೊ ಅದ್ರ ಬಗ್ಗೆ ಇಲ್ಲಿ ನಮಗೇನೋ ಇನ್ಫಾರ್ಮೇಶನ್ ಬರ್ತಾ ಇದೆ. ಲಾ ಜೊತೆಗೆ ಇನ್ವಾಲ್ವ್ ಆಗ್ತಾ ಇದ್ದೀರಾ ಅಥವಾ ಪರ್ ಡೇ ಒನ್ ಆರ್ ದಿ ಅದರ್ ಲಾಯರ್, ಒಂದಷ್ಟು ಕೋರ್ಟ್ ಲಾಯರ್ಸ್ಗಳಾಗಿರಬಹುದು. ಫಾರ್ ಪರ್ಸ್ನಲ್ ಇಶ್ಯೂಸಿಗೆ ಲಾಯರ್ಸ್ನ ನೀವು ಕಾಂಟ್ಯಾಕ್ಟ್ ಮಾಡ್ತಾ ಇದ್ದೀರಾ ಅಂತಲೇ ನೋಡ್ತಾ ಇದ್ದೀನಿ. ಐ ಡೋಂಟ್ ನೋ ವೈ ಈಸ್ ದಿಸ್ ಮೆಸೇಜ್ ಕಮ್ಮಿಂಗ್ ಇನ್, ಬಟ್ ಇವಾಗ ಏನೋ ಲೀಗಲ್ ಎನ್ಕ್ವೈರಿ ನಿಮ್ಮ ಲೈಫಲ್ಲಿ, ತುಂಬ ಜನರ ಲೈಫಲ್ಲಿ ಆಗ್ತಾ ಇದೆ. ಅಥವಾ ಯು ಆರ್ ಅಪ್ ಟು ಸಮಥಿಂಗ್, ಏನೋ ಒಂದು ಇವಾಗ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ಲೀಗಲ್ ಕನ್ಫರ್ಮೇಷನ್ ಎಲ್ಲ ಇರುತ್ತಲ್ಲ, ಆ ಕೆಲಸಕ್ಕೇನೋ ಅಪ್ರೂವಲ್ ಆಗಿರ್ಬೋದು. ಫೆದರ್, someone you know is undependable and insincere. ಸೊ ಎಸ್ಪೆಷಲಿ ಮೇ ಬಿ ಅದೇ ಇಲ್ಲಿ ಬರ್ತಾ ಇದೆ. ಮೇ ಬಿ ಯಾರನ್ನೋ ನಂಬಿ ದುಡ್ಡು ಕೊಟ್ಟಿರ್ತೀರಾ, ಅಥವಾ ಯಾರನ್ನೋ ನಂಬಿಟ್ಟು ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡಿರ್ತೀರಾ, ಅಥವಾ ಯಾರನ್ನೋ ನಂಬಿಟ್ಟು ನೀವು ನಿಮ್ಮ ಜಾಗ ಕೊಟ್ಟಿರ್ತೀರಾ,
ಸೊ ಆ ಪರ್ಸನ್ ನಿಮ್ಮ ಎಗೇನೆಸ್ಟ್ ಆಗಿ ಹೋಗೋದು ಅಥವಾ ಆ ಪರ್ಸನ್ ನಿಮಗೆ ಮೋಸ ಮಾಡ್ತಾ ಇರೋದು, ಆ ಥರ ಒಂದು ಸಿಚುವೇಶನ್ ನೋಡ್ತಾ ಇದ್ದೀನಿ. ಎಸ್ಪೆಷಲಿ ಫಿನಾನ್ಷಿಯಲಿ ಏನೋ ಡೀಲ್ ಮಾಡ್ತಾ ಇದ್ದೀರಾ ಅಂದರೆ ಯು ಹ್ಯಾವ್ ಟು ಬಿ ವೆರಿ 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 ಕೇರ್ಫುಲ್. ಇನ್ನು ನೀವು ಸ್ಟಾರ್ಟ್ ಮಾಡಿಲ್ಲ, ಇನ್ನು ಇನಿಷಿಯೇಟ್ ಮಾಡ್ತಾ ಇದ್ದೀರಾ ಆ ಥರ ಒಂದು ಕೆಲಸ ಅಂತ ಅಂದರೆ ಗ್ರೂಪ್ 1 ತುಂಬ ಕೇರ್ಫುಲ್ ಆಗಿರಬೇಕು ನೀವು. ಬಿಕಾಸ್ ಇಲ್ಲಿ ಮೆಸೇಜ್ ಬರ್ತಾ ಇದೆ, ಯಾರನ್ನೂ ಅಷ್ಟು ಕಣ್ಣು ಮುಚ್ಕೊಂಡು ಟ್ರಸ್ಟ್ ಮಾಡಬೇಡಿ. ಇವಾಗ ದುಡ್ಡು ಕೊಡ್ತಾ ಇದ್ದೀರಾ ಅಂದರೆ ಅದರದ್ದು ಒಂದು ಏನು ರೈಟಿಂಗ್ಸ್ ತಗೊಳ್ಳಿ ಇಫ್ ಪಾಸಿಬಲ್. ಓಕೆ, ಅಥವಾ ಲಾನ ಇನ್ವಾಲ್ವ್ ಮಾಡಿ ಅಥವಾ ಸೈನ್ ತಗೊಳ್ಳಿ, ಪ್ರೂಫ್ ಇಟ್ಕೊಂಡಿರಿ, ಸೊ ದಟ್ ಆ ಪರ್ಸನ್ ನಿಮಗೆ ಯಾವುದೇ ರೀತಿಯಾಗಿ ಮೋಸ ಮಾಡಬಾರ್ದು. ಫಿನಾನ್ಷಿಯಲಿ ಅಂತ ಅಷ್ಟೇ ಅಲ್ಲ, ಇವಾಗ ಏನೋ ಒಂದು ಬಿಸ್ನೆಸ್ ಮಾಡ್ತಾ ಇದ್ದೀರಾ ಒಂದು ಪರ್ಸನ್ ನಂಬಿಟ್ಟು ಅಂತ ಅಂದರೆ ಇಫ್ ಪಾಸಿಬಲ್ ಕಂಡೀಷನ್ಸ್ ಎಲ್ಲ ಏನಿರುತ್ತೆ ಅದ್ರದ್ದು ರೈಟಿಂಗ್ಸ್ ತಗೊಳ್ಳಿ. ಓಕೆ, ಸೊ ಯಾರೋ ನಿಮಗೆ ಗೊತ್ತಿರೋರು ಸ್ವಲ್ಪ ಇನ್ಸಿನ್ಸಿಯರ್ ಅಂದರೆ ಟ್ರಸ್ಟ್ ವರ್ತಿ ಥರ ಅನ್ನಿಸ್ತಾ ಇಲ್ಲ. ಸಮ್ ಒನ್ ಎಗೇನೆಸ್ಟ್ ಟು ಟ್ರಸ್ಟ್, ಆ ಥರ ಒಂದು ಮೆಸೇಜ್ ಬರ್ತಾ ಇದೆ. ಲೆಟ್ಸ್ ಸಿ. ಆ್ಯಂಡ್ ವರ್ಕ್ ಅಚೀವ್ಮೆಂಟ್ ಸಕ್ಸಸ್, ಈ ವಿಚಾರ ಬಿಟ್ಟರೆ ನಿಮ್ಮ ಒಂದು ಪರ್ಸ್ನಲ್ ವರ್ಕ್ ಅಂತ ಬಂದರೆ ಏನು ಮಾಡೋದಕ್ಕೆ ಹೊರಟಿದ್ರಿ ಅಥವಾ ಏನೋ ಮಾಡೋದಕ್ಕೆ ಹೊರಟಿದ್ದೀರಾ, ಆ ಒಂದು ವಿಚಾರಗಳ ಬಗ್ಗೆ ಇಲ್ಲಿ ಪಾಸಿಟಿವ್ ಮೆಸೇಜ್, ಪಾಸಿಟಿವ್ ರೆಸ್ಪಾನ್ಸ್ ಬರ್ತಾ ಇದೆ ಟ್ಯಾರೋ ಕಡೆಯಿಂದ. ಪರ್ಸ್ನಲ್ ಆಗಿ ಏನಾದ್ರು ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಅಂದರೆ ಬಿಸ್ನೆಸ್ ಆಗಿರ್ಬೋದು, ಇನ್ನೇನೋ ಒಂದು ಹೊಸ ಐಡಿಯಾ ಬಂದಿರುತ್ತೆ, ಅದನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಅಂದರೆ ಆ್ಯಂಟ್ ರೀತಿಲಿ ಸ್ಮಾಲ್ ವೇಯಲ್ಲಿ ಹೋದ್ರೂ ನಿಮ್ಮ ಒಂದು ಡೈರೆಕ್ಷನ್ ಪಾಸಿಟಿವ್ ಡೈರೆಕ್ಷನ್ ಕಡೆನೆ ಹೋಗ್ತಾ ಇದೆ ಅಂತ ನೋಡ್ತಾ ಇದ್ದೀನಿ. ಡೈರೆಕ್ಟಾಗಿ ಬರ್ತಾ ಇದೆ ವರ್ಕ್ ಅಚೀವ್ಮೆಂಟ್ ಸಕ್ಸಸ್ ಆ ರೀತಿಯಾಗಿ. ಓಕೆ, ಸೊ ನಿಮ್ಮ ಸೆಲ್ಫ್ ಎಫರ್ಟ್ ಹಾಕ್ಬಿಟ್ಟು ಏನಾದರೂ ಮಾಡ್ತಾ ಇದ್ದೀರಾ ಅಂತ ಅಂದರೆ, ಯಾರ್ದು ಹೆಲ್ಪ್ ತಗೊಳ್ದಾನೆ ನಿಮ್ಮದೇ ಎಫರ್ಟಿಂದ ಏನೋ ಮಾಡೋದಕ್ಕೆ ಹೊರಟಿದ್ದೀರಾ ಅಂದರೆ ಅದಕ್ಕೆ ಸಕ್ಸಸ್ ಬರ್ತಾ ಇದೆ ಇಲ್ಲಿ, ನೋ ಡೌಟ್. ಗ್ರೂಪ್ 1 ಗೆಸ್ ಈ ಡೆಕ್ನ ನಾವು ಯೂಸ್ ಮಾಡೋಣ. ಲೆಟ್ಸ್ ಸಿ. ಗ್ರೂಪ್ 1. ಓಕೆ, ಜೂನ್ ರಿಲೇಟೆಡ್ ಅಲ್ಲಿ ಏನೋ ಒಂದು ಮೆಸೇಜ್ ಬರ್ತದೆ. ಎಸ್ಪೆಷಲಿ ದಿಸ್ ಈಸ್ ಯುವರ್ ಹೋಮ್ ರಿಲೇಟೆಡ್ ಅನ್ನೋದಕ್ಕಿಂತ ಎಮೋಷ್ನಲಿ ಹ್ಯಾಪಿನೆಸ್ ಬರ್ತಾ ಇರೋದು. ಹೋಮ್ ರಿಲೇಟೆಡ್ ಏನೋ ಒಂದು ಮಾಡ್ತಾ ಇದ್ದೀರಾ, ಮನೇಲಿ ಏನೋ ಒಂದು ಶುಭ ಕಾರ್ಯ ನಡೆಯೋ ಪಾಸಿಬಿಲಿಟೀಸ್ ಇದೆ ಜೂನಲ್ಲಿ. ಅಥವಾ ನಿಮ್ಮಿಂದ ನಿಮ್ಮ ಮನೆಯವ್ರು ಕೂಡ ಒಂದು ಎಮೋಷ್ನಲಿ ಹ್ಯಾಪಿ ಸಿಚುವೇಶನಿಗೆ ಬರೋ ಪಾಸಿಬಿಲಿಟೀಸ್ ಜೂನಲ್ಲಿ ನೋಡ್ತಾ ಇದ್ದೀನಿ. ಇಟ್ಸ್ ಮೋರ್ ಲೈಕ್ ಇವಾಗ ಮಾರ್ಚ್ ಅಲ್ವಾ, ಮಾರ್ಚ್ ಏಪ್ರಿಲ್ ಮೇ 3 months ಒಂಥರ ಎಫರ್ಟ್ ಹಾಕಬೇಕಾಗತ್ತೆ, ಫೈಟ್ ಮಾಡಬೇಕಾಗತ್ತೆ, ಚಾಲೆಂಜಸ್ನ ಫೇಸ್ ಮಾಡಬೇಕಾಗತ್ತೆ, ಆ ಥರ ಒಂದಷ್ಟು ಡೇಸ್ ಆಗಿರುತ್ತೆ. ಜೂನ್ ಈಸ್ ಸಮಥಿಂಗ್ ನೀವು ಆರಾಮಾಗಿ ಕೂತ್ಕೊಂಡು ಆ ಎಫರ್ಟನ್ನು ಎಂಜಾಯ್ ಮಾಡೋದಾಗಿರಬಹುದು, ಅಥವಾ ಇಟ್ಸ್ ಮೋರ್ ಲೈಕ್ ಏನೆಲ್ಲ ನೀವು ಎಫರ್ಟ್ ಹಾಕಿದ್ದೀರಿ ಅಥವಾ ಏನೆಲ್ಲ ಕಷ್ಟಪಟ್ಟಿದ್ದೀರಾ, ಎಲ್ಲೆಲ್ಲ ನೀವು ಇನ್ವೆಸ್ಟ್ ಮಾಡಿದಿರಿ, ಅದರಿಂದ ರಿಟರ್ನ್ ಬರೋದಾಗಿರ್ಬೋದು, ಎಮೋಷ್ನಲಿ ನಿಮಗೆ ಅದು ಫೇವ್ರೇಬಲ್ ಮಾಡೋದಾಗಿರ್ಬೋದು. ಇಟ್ಸ್ ಮೋರ್ ಲೈಕ್ ಓಕೆ, ಇಷ್ಟು ದಿನ ನಾನು ಹೊರಗಡೆ ಕೆಲಸ ಮಾಡಿದೆ, ಹೊರಗಡೆ ಕಷ್ಟಪಟ್ಟೆ, ಹೊರಗಡೆ ಏನೇನೋ ಮಾಡಿದೆ, ಇವಾಗ ನನಗೆ ಟೈಮ್ ಬಂದಿದೆ ನನ್ನ ಒಂದು ರಿಸಲ್ಟ್ಸ್ನ ಆಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ, ನನ್ನ ಒಂದು ರಿಸಲ್ಟ್ಸ್ನ ಎಂಜಾಯ್ ಮಾಡ್ಕೊಳ್ಳೋದಕ್ಕೆ, ಎಮೋಷ್ನಲಿ ಮನೇಲಿ ಕೂತ್ಕೊಂಡು ಆರಾಮಾಗಿ ಮೂವಿ ನೋಡಿಕೊಂಡು PS5 ಆಡ್ಕೊಂಡು ಏನೋ ಮಾಡ್ಕೊಂಡಿರ್ಬೋದು. ಆ ಥರ ಒಂದು ಸಿಚುವೇಶನ್ ನೋಡ್ತಾ ಇದ್ದೀನಿ. ಗ್ರೂಪ್ 1 ಜೂನ್ ಆ ಒಂದು ಮಂತ್ ಆಗಿರುತ್ತೆ ನಿಮಗೆ. ಓಕೆ, ವಾವ್, ಯೂಸ್ ಯುವರ್ ಇಂಟ್ಯೂಷನ್ ಟು ಮೇಕ್ ಬೆನಿಫಿಷಿಯಲ್ ಚೇಂಜಸ್. ಐ ಡೋಂಟ್ ನೋ ವೈ ಇಲ್ಲಿ ಯೂನಿಕಾರ್ನ್ ಮೆಸೇಜ್ ಬರ್ತಾ ಇದೆ, ಬಟ್ ದಿಸ್ ಇಸ್ ಒನ್ ಆಫ್ ದಿ, ತುಂಬ ಜನ ಗೊತ್ತಿರುತ್ತೆ, ಪಾಪ್ಯುಲರ್ ನೋನ್ ವರ್ಡ್ ಇದು, ನೋನ್ ಅನಿಮಲ್ ಇದು ಯೂನಿಕಾರ್ನ್. ಇಟ್ಸ್ ಅ ವೆರಿ ರೇರ್ ಅನಿಮಲ್ ಬಟ್ ಬ್ಯೂಟಿಫುಲ್ ಅನಿಮಲ್, ನೋ ಡೌಟ್ ಇನ್ ದ್ಯಾಟ್. ನನ್ನ ಫೋನ್ ಕ್ಯಾಮರಾಗೇನೋ ಆಗಿದೆ ಅನಿಸ್ತಾ ಇದೆ ಇವತ್ತು. ಓಕೆ,
ಸೊ ಎಸ್ಪೆಷಲಿ ಇದು ನಿಮ್ಮ ಲವ್ ರಿಲೇಟೆಡ್ ಅಲ್ಲಿ ಏನೋ ತೋರಿಸ್ತಾ ಇದೆ. ಯೂನಿಕಾರ್ನ್ ಮೆಸೇಜ್ ಬರ್ತಾ ಇರೋದು. ಇಟ್ಸ್ ಮೋರ್ ಲೈಕ್ ಯಾವುದೋ ಒಂದು ಸ್ಪೆಷಲ್ ಪರ್ಸನ್ನ ನೀವು ಅಟ್ರಾಕ್ಟ್ ಮಾಡ್ತಾ ಇದ್ದೀರಾ ಅಂದ್ರೂ ತಪ್ಪು ಆಗಲ್ಲ. ಓಕೆ, ಇನ್ ಕೇಸ್ ನೀವು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ ಅನ್ನೋದಕ್ಕಿಂತ ಇಟ್ಸ್ ಮೋರ್ ಲೈಕ್ ಏನು ಗೊತ್ತಾ, ನಿಮ್ಮ ಮೈಂಡಲ್ಲಿ ಇರುತ್ತೆ ನನಗೂ ಒಂದು ಬಾಯ್ ಫ್ರೆಂಡ್ ಅಥವಾ ಗರ್ಲ್ ಫ್ರೆಂಡ್ ಬೇಕು ಅಂತ. ಬಟ್ ಯಾವತ್ತೂ ನೀವು ಅದ್ರ ಬಗ್ಗೆ ಓವರ್ ಥಿಂಕ್ ಮಾಡಿರಲ್ಲ, ಓವರ್ ಅನಲೈಸ್ ಮಾಡ್ಕೊಂಡು ಕೂತಿರಲ್ಲ. ಬಟ್ ಒನ್ ಗುಡ್ ಡೇ ಆ ಪರ್ಸನ್ ಯೂನಿವರ್ಸೇ ನಿಮಗೆ ಕಳ್ಸೋದು ನೋಡ್ತಾ ಇದ್ದೀನಿ. ಯೂನಿವರ್ಸೇ ನಿಮ್ಮ ಹತ್ರ ಆ ಪರ್ಸನ್ನ ಕಳಿಸಿ, ಐ ಮೀನ್ ಆ ಫೀಲ್ ಕೊಡಿಸೋದು, ಆ ಥರ ಒಂದು ಎನರ್ಜಿ ಇಲ್ಲಿ ನಾನು ನೋಡ್ತಾ ಇದ್ದೀನಿ. ಒಂದು ಸ್ಪೆಷಲ್ ಎನರ್ಜಿ ರಿಲೇಟೆಡ್ ಟು ಯುವರ್ ಲವ್ ಲೈಫ್. ಮೋಸ್ಟ್ ಪ್ರಾಬಬ್ಲಿ ಅರೌಂಡ್ ಜೂನ್ ಈ ವರ್ಷ ಬರೋ ಪಾಸಿಬಿಲಿಟೀಸ್ ಇದೆ. ಇನ್ ಕೇಸ್ ನಿಮ್ಮ ಕ್ವೆಶನ್ ಬಂದುಬಿಟ್ಟು ಯಾವಾಗ ನನ್ನ ಲೈಫಲ್ಲೂ ಒಂದು ಸ್ಪೆಷಲ್ ಪರ್ಸನ್ ಬರ್ತಾರೆ ಅಂತ ಕ್ವೆಶನ್ ಇತ್ತು ಅಂದರೆ, ಇಟ್ಸ್ ಡಬಲ್ ಕನ್ಫರ್ಮೇಷನ್. ಜೂನಲ್ಲಿ ಆ ಥರ ಒಂದು ಎನರ್ಜೀಸ್ನ ನೀವು ಅಟ್ರ್ಯಾಕ್ಟ್ ಮಾಡ್ತಾ ಇರೋದು. ಸೊ ಗ್ರೂಪ್ 1, ಲೆಟ್ಸ್ ಸಿ ಟ್ಯಾರೋ ಕಡೆಯಿಂದ ಏನು ಮೆಸೇಜ್ ಬರ್ತಾ ಇದೆ ಅಂತ. ಇನ್ ಕೇಸ್ ಲೀಗಲ್ ವಿಚಾರ ಏನಾದ್ರು ನಡೀತಾ ಇದೆ ಅಂದರೆ ಪ್ರಾಬಬ್ಲಿ ನಿಮಗೆ ಜೂನಲ್ಲಿ ಅದಕ್ಕೊಂದು ನೆಮ್ಮದಿ ಸಿಗುತ್ತೆ, ಅದರಿಂದ ಹೊರಗೆ ಬರ್ತೀರಾ ಅಂತ ಕೂಡ ಅನ್ನಿಸ್ತಾ ಇದೆ. ದೆರ್ ಈಸ್ ಕಿಂಗ್ ಆಫ್ ಸ್ವರ್ಡ್ಸ್, ಎಸ್ಪೆಷಲಿ ಸಿ ಇದು ಲಾ ಬಗ್ಗೆ ಹೇಳುತ್ತೆ. ಓಕೆ, ಕಿಂಗ್ ಆಫ್ ಸ್ವರ್ಡ್ಸ್ ಎಸ್ಪೆಷಲಿ ಲಾ ರಿಲೇಟೆಡ್ ಒಂದು ಇಂಪಾರ್ಟೆಂಟ್ ಮೆಸೇಜ್ ಇಲ್ಲಿ ಕೊಡ್ತಾ ಇದೆ. ತುಂಬ ಜನ ಲಾ ರಿಲೇಟೆಡ್ ಏನೋ ಮಾಡ್ತಾ ಇದ್ದೀರಾ ಅಥವಾ ಏನೋ ಒಂದು ಫೈಟ್ ಮಾಡ್ತಾ ಇದ್ದೀರಾ ಅಂತಾನೆ ನೋಡ್ತಾ ಇದ್ದೀನಿ. ಸೊ ಇಟ್ ಲುಕ್ಸ್ ಲೈಕ್ ನಿಮಗೆ ಜೂನಲ್ಲಿ ಅದಕ್ಕೇನಾದರೂ ಒಂದು ಪಾಸಿಟಿವ್ ರೆಸ್ಪಾನ್ಸ್ ಬರೋದು, ಕ್ಲಾರಿಟಿ ಸಿಗೋದು, ಜೂನಲ್ಲಿ ನಿಮಗೊಂದು ಗ್ರ್ಯಾಂಟ್ ಆಗೋದು, ಗೌರ್ಮೆಂಟ್ ಕಡೆಯಿಂದ ಏನೋ ಒಂದು ಗ್ರ್ಯಾಂಟ್ ಆಗೋದು, ಅಥವಾ ಫೈನಲಿ ಇವಾಗ ಏನು ಗೊತ್ತಾ, ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರ ಕ್ವಾಲಿಫಿಕೇಷನ್ ಇರುತ್ತೆ, ನಿಮಗೂ ಜಸ್ಟ್ ಒಂದು ಲೈಸೆನ್ಸ್ ಬೇಕಾಗಿರುತ್ತೆ, ಸೊ ದಟ್ ಟೀಚ್ ಮಾಡ್ಬೋದು. ಆ ಥರ ಏನೋ ಒಂದು ಲೈಸೆನ್ಸ್ ಹುಡುಕ್ತಾ ಇದೆ. ಫೈನಲಿ ನಿಮಗೆ ಆ ಲೈಸೆನ್ಸ್ ಅರೌಂಡ್ ಜೂನ್ ಸಿಗುತ್ತೆ. ಆ್ಯಂಡ್ ಯು ವಿಲ್ ಬಿ ಲೈಕ್, ಓಕೆ ನನಗೆ ಆ ಪವರ್ ಸಿಕ್ತಿವಾಗ ಐ ಕ್ಯಾನ್ ಬಿ ಮೈ ಸೆಲ್ಫ್, ನಾನು ಟೀಚ್ ಮಾಡ್ಬೋದು, ನಾನು ನನ್ನ ಒಂದು ನಾಲೆಜ್ನ ಯೂಸ್ ಮಾಡ್ಬೋದು, ನಾನು ಆ ಪವರಲ್ಲಿ ನಿಂತ್ಕೊಂಡು ನಾನು ಅದನ್ನ ಫೀಲ್ ಮಾಡ್ಬೋದು. ಆ ಥರ ಒಂದು ಎನರ್ಜಿ ನಿಮಗೆ ಜೂನ್ ಅಲ್ಲಿ ಸಿಗೋ ಪಾಸಿಬಿಲಿಟೀಸ್ ಇದೆ. ಇವಾಗಲೇ ನೀವು ಫೈಟ್ ಮಾಡ್ತಾ ಇದ್ದೀರಾ, ಫೈಟ್ ಶುಡ್ ಗೋ ಆನ್. ಓಕೆ, ನೆಕ್ಸ್ಟ್ 3 months ಯು ಹ್ಯಾವ್ ಟು ಅಂತ ಬರ್ತಾ ಇದೆ. ಬಟ್ ಎಸ್, ನಿಮಗೆ ನಿಮ್ಮ ಪವರ್ ಫೈನಲಿ ಸಿಗುತ್ತೆ. ನಿಮ್ಮ ರೂಲ್ಸಿಗೆ ಸ್ಟಿಕ್ ಆನ್ ಆಗಿ, ನಿಮ್ಮ ಬೌಂಡ್ರೀಸಿಗೆ ಸ್ಟಿಕ್ ಆನ್ ಆಗಿ, ನಿಮ್ಮ ಬಿಲೀಫ್ ಸಿಸ್ಟಮ್ಗೆ ಸ್ಟಿಕ್ ಆನ್ ಆಗಿ ಅಷ್ಟೇ ಮ್ಯಾಟರ್ ಆಗುತ್ತೆ. ಲಾಗೆ ಏನೇನು ಬೇಕು ಅದನ್ನ ಫುಲ್ಫಿಲ್ ಮಾಡಿ, ದಟ್ಸ್ ಇಟ್, ಅಷ್ಟೇ. ಓಕೆ, ಲೆಟ್ಸ್ ಸಿ ವಾಟ್ ಎಲ್ಸ್ ಗ್ರೂಪ್ 1 ಇಲ್ಲಿ ಮೆಸೇಜ್ ಬರ್ತಾ ಇದೆ ನಿಮಗೆ ಅಂತ. ದೆರ್ ಈಸ್ 3 of Wands. ತುಂಬ ಜನ ಟ್ರಾವೆಲ್ ಮಾಡೋ ಪಾಸಿಬಿಲಿಟೀಸ್ ಇದೆ. ಫಾರಿನ್ ರಿಲೇಟೆಡ್ ನನಗಿಲ್ಲ ಅನಿಸ್ತದೆ. ಫಾರಿನ್ ಕ್ಲೈಂಟ್ಸ್ ಏನಾದ್ರು ಬಿಸ್ನೆಸ್ ಏನಾದ್ರು ಮಾಡ್ತಾ ಇದ್ದೀರಾ ಅಂದರೆ ಮೋರ್ ಪಾಸಿಬಿಲಿಟೀಸ್, ನೀವು ಫಾರಿನ್ ಕ್ಲೈಂಟ್ಸ್ನ ಮೀಟ್ ಆಗೋದು, ಫಾರಿನ್ ಪೀಪಲ್ನ ಎಕ್ಸ್ಪ್ಲೋರ್ ಮಾಡೋದು, ಅಥವಾ ನಿಮ್ಮ ಬಿಸ್ನೆಸ್ನ ಎಷ್ಟು ದೂರ ಆಗುತ್ತೆ ಅಷ್ಟು ದೂರ ಎಕ್ಸ್ಪ್ಯಾಂಡ್ ಮಾಡೋದು, ಈವನ್ ಟ್ರಾವೆಲ್ ಮಾಡೋದು. ಬಿಕಾಸ್ ಆಫ್ ಯುವರ್ ಬಿಸ್ನೆಸ್ ಕ್ಲೈಂಟ್ ನೆಸೆಸಿಟಿ ಇರುತ್ತೆ ಮೀಟ್ ಆಗೋದು. ಆ ಒಂದು ಕಾರಣದಿಂದ ನೀವು ಸ್ವಲ್ಪ ಶಾರ್ಟ್ ಡಿಸ್ಟೆನ್ಸ್ ಟ್ರಾವೆಲ್ ಮಾಡೋದು ಅಥವಾ ಓವರ್ಸೀಸ್ ಟ್ರಾವೆಲ್ ಮಾಡೋದು ಎಲ್ಲ ಪಾಸಿಬಿಲಿಟೀಸ್ ಇದೆ. ತುಂಬ ಔಟ್ ಆಫ್ ಬಾಕ್ಸ್ ಪೀಪಲ್ನ ನೀವು ಮೀಟ್ ಆಗ್ತೀರಾ. ಯಾವಾಗ ಈ ಒಂದು ವಿಡಿಯೋ ನೋಡ್ತಾ ಇದ್ದೆ, ನೆಕ್ಸ್ಟ್ 1 to 2 weeks ಹೆಂಗೆ ಅಂತಂದರೆ, ಮೇ ಬಿ ನೀವು ನಿಮ್ಮ ಒಂದು ಕ್ಲೋಸ್ ಪೀಪಲ್ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕಿಂತ ಜಾಸ್ತಿ ನೀವು ನಿಮ್ಮ ಹಾರಿಝಾನ್ನ ಎಕ್ಸ್ಪ್ಯಾಂಡ್ ಮಾಡ್ತೀರಾ, ಹೊಸ ಹೊಸ ಪೀಪಲ್ನ ಮೀಟ್ ಆಗ್ತೀರಾ, ನೆಟ್ವರ್ಕ್ ಮಾಡ್ತೀರಾ, ಹೊಸ ಕನೆಕ್ಷನ್ಸ್ನ ಇನ್ವಾಲ್ವ್ ಮಾಡ್ಕೊತೀರಾ ನಿಮ್ಮ ಲೈಫಲ್ಲಿ. ಸೊ ಆ ಥರ ಒಂದು ವೇಯಲ್ಲಿ ನಿಮ್ಮ ಒಂದು ನೆಟ್ವರ್ಕ್ನ ಎಕ್ಸ್ಪ್ಯಾಂಡ್ ಮಾಡ್ತೀರಾ ಅಂತ ನೋಡ್ತಾ ಇದ್ದೀನಿ. ತುಂಬ ಹೊಸ ಹೊಸ ಔಟ್ ಆಫ್ ಎಕ್ಸ್ಪೆಕ್ಟೇಷನ್ಸ್ ಜನರನ್ನ ಮೀಟ್ ಮಾಡ್ತೀರಾ, ನೋ ಡೌಟ್ ಇನ್ ದಟ್. ನೈಟ್ ಆಫ್ ಸ್ವರ್ಡ್ಸ್, ಐ ಫೀಲ್ ಲೈಕ್ ಏನು ಅರ್ಜೆಂಟಲ್ಲಿ ಡಿಸಿಷನ್ಸ್ ತೊಗೊಳ್ಳೋದಕ್ಕೆ ಹೋಗಬೇಡಿ. ಎಗೇನ್ 2 ಎನರ್ಜೀಸ್ ಬರ್ತಾ ಇದ್ದಾನೆ. ಪ್ರಾಬಬ್ಲಿ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ, ನಿಮ್ಮ ಒಂದು ಝೋಡಿಯಾಕ್ ಸೈನ್ ಕುಂಭರಾಶಿ, ಮಿಥುನ ರಾಶಿ ಹಾಗೂ ತುಲಾ ರಾಶಿ ಅನಿಸ್ತಾ ಇದೆ. ಬಿಕಾಸ್ ಇಲ್ಲೂ ಲಾ ರಿಲೇಟೆಡ್ ಬಂದಿರೋದ್ರಿಂದ ತುಲಾ ರಾಶಿ ಏನು ತುಂಬ ಜನರದ್ದು ಇಲ್ಲಿ ಅನ್ನಿಸ್ತಾ ಇದೆ.
ಓಕೆ. ಸೊ ಜೂನ್ ಏನಾದರೂ ಒಂದು ಸೀಕ್ರೆಟ್ ಆಗಿ ಮಿಷನ್ ಮಾಡ್ತಾ ಇದ್ದೀರಾ, ಸೀಕ್ರೆಟ್ ಆಗಿ ಏನೋ ಅಚೀವ್ ಮಾಡೋದಕ್ಕೆ ಹೋಗ್ತಾ ಇದ್ದೀರಾ, ರಿಸರ್ಚ್ ಮಾಡ್ತಾ ಇದ್ದೀರಾ, ಅದಕ್ಕೆ ರಿಸಲ್ಟ್ಸ್ ಬರ್ತಾ ಇಲ್ಲ ಅಂದರೆ ಏನು ಪೇಷನ್ಸ್ ಕಳ್ಕೊಬೇಡಿ. ಜೂನ್ ತನಕ ವೆಯ್ಟ್ ಮಾಡಿ, ಗಿವ್ ಅಪ್ ಮಾಡಬೇಡಿ. ಯಾವುದೋ ಒಂದಷ್ಟು ಸಿಚುವೇಶನ್ಗಳ ಬಗ್ಗೆ ರಿಸರ್ಚ್ ಮಾಡ್ತಾ ಇದ್ದೀರಾ ಅಂತಲೇ ನೋಡ್ತಾ ಇದ್ದೀನಿ. ಡೀಪಾಗಿ ಇನ್ವಾಲ್ವ್ ಆಗ್ತಾ ಇದ್ದೀರಾ, ಡೀಪಾಗಿ ಅದ್ರ ಬಗ್ಗೆ ಕನೆಕ್ಟ್ ಆಗೋದಕ್ಕೆ ಟ್ರೈ ಮಾಡ್ತಾ ಇದ್ದೀರಾ, ಓದ್ತಾ ಇದ್ದೀರಾ ಕೂಡ. ಸೊ ಡೋಂಟ್ ಲೂಸ್ ಪೇಷನ್ಸ್ ಗ್ರೂಪ್ 1. ಆ ಒಂದು ವಿಚಾರದ ಬಗ್ಗೆ ರೆಕ್ಲೆಸ್ ಆಗಿ ಯಾವುದೇ ರೀತಿ ಡಿಸಿಷನ್ಸ್ ತಗೋಬೇಡಿ. ದೇರ್ ಈಸ್ 2 ಆಫ್ ಸ್ವಾರ್ಡ್ಸ್. ಕೆಲವೊಂದೊಂದು ಆಪರ್ಚುನಿಟೀಸ್ ಬ್ಲಾಕ್ ಆಗಿದೆ ಅನ್ನಿಸ್ತಾ ಇದೆ, ಅದಕ್ಕೆ ಈ ಒಂದು ಎನರ್ಜಿಯಲ್ಲಿ ಇದ್ದೀರಾ ನೀವು. ನ್ಯೂ ಆಪರ್ಚುನಿಟೀಸ್ ಬರ್ತಾ ಇಲ್ಲ ತುಂಬ ಜನಕ್ಕೆ ಇಲ್ಲಿ. ನಿಮಗೆ ಅನ್ನಿಸ್ತಾ ಇದೆ ಇದಕ್ಕೂ ಮುಂಚೆ ನನಗೆ ತುಂಬ ಆಪರ್ಚುನಿಟೀಸ್ ಇತ್ತು, ತುಂಬ ವೇಗಳಿದ್ದು, ತುಂಬ ಡೈರೆಕ್ಷನ್ಸ್ ಇತ್ತು, ತುಂಬ ಪ್ಲ್ಯಾನ್ಸ್ ಇತ್ತು ನನ್ನ ಲೈಫಲ್ಲಿ. ಇವಾಗ ಅದೆಲ್ಲ ಬ್ಲಾಕ್ ಆಗಿದೆ. ಇವಾಗ ನನಗೆ ಆಪ್ಷನ್ಸೇ ಇಲ್ಲ, ಇದೇ ಆಪ್ಷನಲ್ಲಿ ಹೋಗಬೇಕು, ನನಗೆ ಯಾವ ಸೇಫ್ ಆಪ್ಷನ್ ಕೂಡ ಕಾಣಿಸ್ತಾ ಇಲ್ಲ. ಇವಾಗ ಯಾರೇ ಬಂದು ಏನೇ ಗೈಡ್ ಮಾಡಿದ್ರು ನೀವು ಆ ಒಂದು ಗೈಡೆನ್ಸ್ನ ಆಕ್ಸೆಪ್ಟ್ ಕೂಡ ಮಾಡ್ತಾ ಇಲ್ಲ, ಬಿಕಾಸ್ ನಿಮಗೆ ಅನ್ನಿಸ್ತಾ ಇದೆ ಆಪರ್ಚುನಿಟಿ ಬ್ಲಾಕ್ ಆಗಿದೆ ಅಂತ. ದ ಥಿಂಗ್ ಈಸ್, ಇಲ್ಲಿ ಏನಾಗ್ತಾ ಇದೆ, ಆಪರ್ಚುನಿಟಿ ಇರುತ್ತೆ, ಬಟ್ ನೀವೇ ಅದನ್ನು ಟ್ರಸ್ಟ್ ಮಾಡ್ತಾ ಇಲ್ಲ, ನೀವೇ ಅದನ್ನ ನಂಬಿ ಒಂದು ಹೆಜ್ಜೆ ಮುಂದೆ ಇಡ್ತಾ ಇಲ್ಲ. ಆ ಥರ ಒಂದು ಎನರ್ಜಿ ನೋಡ್ತಾ ಇದ್ದೀನಿ. ಟ್ರಸ್ಟ್ ಇಶ್ಯೂಸ್ ತುಂಬ ಆಗ್ತಿದೆ ಕೆಲವೊಂದೊಂದು ವಿಚಾರದಲ್ಲಿ. ಲಕ್ನ ನೀವು ನಂಬ್ತಾ ಇಲ್ಲ. ಮೇ ಬಿ ಇದಕ್ಕೂ ಮುಂಚೆ ಲಕ್ನ ನಂಬಿ ಏನೋ ಮಾಡಿದ್ರಿ, ಅದು ಕೈ ಕೊಟ್ಟಿದೆ, ಆ ಥರ ಸಿಚುವೇಶನ್ ಆಗಿದೆ ಅನಿಸುತ್ತೆ. ಲಕ್ನ ನಂಬೋದಕ್ಕೆ ನೀವು ರೆಡಿ ಇಲ್ಲ. ನೀವು ನಿಮ್ಮ ಹಾರ್ಡ್ ವರ್ಕ್ನ, ನಿಮ್ಮ ರೂಲ್ಸ್, ನಿಮ್ಮ ಒಂದು ಬಿಲೀವ್ ಸಿಸ್ಟಮ್ ಬಿಟ್ಟು ಬೇರೆ ಕಡೆ ಹೋಗಲ್ಲ, ಹೊರಗೆ ಹೋಗಲ್ಲ. ಆ ಥರ ಎನರ್ಜಿಯಲ್ಲಿ ತುಂಬ ಜನ ಇದ್ದೀರಾ ಇಲ್ಲಿ. ಆ್ಯಂಡ್ ಇಟ್ ಈಸ್ ಟ್ರೂ, ನಿಮಗೆ ತುಂಬ ಆಪರ್ಚುನಿಟೀಸ್ ಕೂಡ ಬ್ಲಾಕ್ ಆಗಿದೆ. ಏನೋ ಡಿಸಿಷನ್ ತಗೊಂಡಿರ್ತೀರ ರೀಸೆಂಟಾಗಿ, ಅದು ನಿಮ್ಮ ಕರಿಯರ್ನ ಸ್ವಲ್ಪ ಸ್ಟಕ್ ಮಾಡಿದೆ ಅಂತ ನೋಡ್ತಾ ಇದ್ದೀನಿ. ಒಂದು ಡಿಫ್ರೆಂಟ್ ಪರ್ಸ್ಪೆಕ್ಟಿವಲ್ಲಿ ನೋಡ್ತಾ ಇದ್ದೀರಾ ನಿಮ್ಮ ಕರಿಯರ್ನ. ಇಷ್ಟು ದಿನ ಒಂದು ರೂಲ್ಸ್ ಫಾಲೋ ಮಾಡ್ತಾ ಇದ್ರಿ, ಅಥವಾ ಇಷ್ಟು ದಿನ ಒಂದು ಕಡೆ ಫಾಲೋ ಮಾಡ್ತಾ ಇದ್ರಿ. ಇವಾಗ ಸ್ವಲ್ಪ ನೀವು ಕರಿಯರಲ್ಲಿ ಬ್ರೇಕ್ ತೊಗೊಂಡಿರೋದು, ಅಥವಾ ಕರಿಯರ್ಗೊಂದು ನ್ಯೂ ಡೈರೆಕ್ಷನ್ ಕೊಡ್ತಾ ಇರೋದು, ನ್ಯೂ ವೇಯಲ್ಲಿ ಕರಿಯರ್ನ ನೋಡ್ತಾ ಇರೋದು, ಆ ಥರ ಸಿಚುವೇಶನ್ ನೋಡ್ತಾ ಇದ್ದೀನಿ ನಾನು ಗ್ರೂಪ್ 1. ಐ ಗೆಸ್ ತುಂಬ ಜನರದು ಕರಿಯರ್ ಚೇಂಜ್ ಆಗುತ್ತೆ ವಿತಿನ್ ಫ್ಯೂ ವೀಕ್ಸ್. ಬೇರೆ ಡೆಸಿಗ್ನೇಷನಿಗೆ ಹೋಗ್ಬೋದು ತುಂಬ ಜನ, ಅಥವಾ ಬೇರೆ ಒಂದು ಲೊಕೇಶನಲ್ಲಿ ವರ್ಕ್ ಮಾಡೋ ಪಾಸಿಬಿಲಿಟೀಸ್ ಇದೆ. ಇಷ್ಟು ದಿನ ನೀವೇನು ಕರಿಯರ್ನ ಯಾವ ರೀತಿ ನೋಡ್ತಾ ಇದ್ದೀರಿ, ನೆಕ್ಸ್ಟ್ 2 ವೀಕ್ಸಲ್ಲಿ ನಿಮ್ಮ ನೀವು ಕರಿಯರ್ನ ನೋಡೋ ಒಂದು ರೀತಿನೇ ಚೇಂಜ್ ಆಗುತ್ತೆ, ಆ ಥರ ಒಂದು ಎನರ್ಜಿ. ಓಕೆ. ಆ್ಯಂಡ್ ಒನ್ ಮೋರ್ ಥಿಂಗ್ ಇಸ್, ಇಲ್ಲಿ ಯೂನಿಕಾರ್ನ್ಲಿ 3 ಆಫ್ ವಾಂಡ್ಸ್, ಲಾಂಗ್ ಡಿಸ್ಟೆನ್ಸಲ್ಲಿ ಒಂದು ಸ್ಪೆಷಲ್ ಪರ್ಸನ್ನ ಮೀಟ್ ಆಗೋದು ಥ್ರೂ ಆನ್ಲೈನ್, ಅಥವಾ ಡೆಫಿನೆಟ್ಲಿ ನಿಮ್ಮ ಮನೆಗಿಂತ ಸ್ವಲ್ಪ ದೂರ ಇರ್ತಾರೆ ಈ ಪರ್ಸನ್, ನೋ ಡೌಟ್. ಆ ಥರ ಎನರ್ಜಿ ಇಲ್ಲಿ ನನಗೆ ಬರ್ತಾ ಇದೆ. ಓಕೆ. ಆ್ಯಂಡ್ ದೆನ್ ಮ್ಯಾನ್, ಡೀಲಿಂಗ್ಸ್ ಆರ್ ರಿಲೇಷನ್ಶಿಪ್ ವಿತ್ ಅ ಮ್ಯಾನ್. ಇದು ಲವ್ ರಿಲೇಷನ್ಶಿಪ್ ಆಗಿರ್ಬೋದು. ತುಂಬ ಜನಕ್ಕೆ ಇಟ್ಸ್ ಮೋರ್ ಲೈಕ್ ನಿಮ್ಮ ಕರಿಯರ್, ಒಂದು ಮ್ಯಾನ್ ಜೊತೆ ಈ ಸ್ಪೆಸಿಫಿಕ್ ಪರ್ಸನ್ ನಿಮ್ಮ ಲೈಫಲ್ಲಿ ಬರ್ತಾ ಇದ್ದಾರೆ. ಅವರಿಂದ ನಿಮ್ಮ ಒಂದು ಕರಿಯರ್ ಎಕ್ಸ್ಪ್ಯಾಂಡ್ ಆಗೋದು, ಫಿನಾನ್ಸ್ ಕೂಡ ಎಕ್ಸ್ಪೆಂಡ್ ಆಗೋದು, ಈ ಥರ ಎಲ್ಲ ಪಾಸಿಬಿಲಿಟೀಸು ಇದೆ. ಅಗೇನ್ ಬಿ ವೆರಿ ಕೇರ್ಫುಲ್. ಮುಂಚೆನೇ ಹೇಳ್ದಂಗೆ ಏನೇ ಡೀಲ್ ಮಾಡ್ತಾ ಇದ್ದೀರಾ ಅಂದರೆ ಅದ್ರದ್ದೊಂದು ರೈಟಿಂಗ್ ತೊಗೊಂಡು ಇಟ್ಕೊಳ್ಳಿ ಲಾಸ್ಟ್ ಮೂಮೆಂಟಿಗೆ. ಡೋಂಟ್ blame yourself. Okay. And then wow, look at this. A man and a woman. ಇಲ್ಲಿ ನಮಗೆ 2 ಪರ್ಸನ್ ಬಂದ್ಬಿಟ್ಟಿದ್ದಾರೆ. ಡೀಲಿಂಗ್ಸ್ ಆರ್ ರಿಲೇಷನ್ಶಿಪ್ ವಿತ್ ಅ ಮ್ಯಾನ್. ಓ ವಾಟ್, ದಿಸ್ ಇಸ್ ಆಲ್ಸೋ ಮ್ಯಾನ್. ನಾನು ಇದನ್ನ ವುಮನ್ ಅನ್ಕೊಂಡೆ, ಐ ಡೋಂಟ್ ನೋ ವೈ. ವಿತ್ ಡಾರ್ಕ್ ಕಾಂಪ್ಲೆಕ್ಷನ್ ಆರ್ ಹೇರ್. ನನಗೇನು ಅನಿಸ್ತಾ ಇದೆ ಗೊತ್ತಾ, ಈ ಪರ್ಸನ್ನ ನೀವು ಟ್ರಸ್ಟ್ ಮಾಡ್ಬೋದು, ಬಟ್ ಈ ಪರ್ಸನ್, ದೇರ್ ಈಸ್ ಒನ್ ಪರ್ಸನ್ ಡಾರ್ಕ್ ಕಾಂಪ್ಲೆಕ್ಷನ್ ಆರ್ ಡಾರ್ಕ್ ಹೇರ್ ಅಂತ ಬರ್ತಾ ಇದೆ. ಓಕೆ. ಈ ಪರ್ಸನ್ ಜೊತೆ ಯು ಹ್ಯಾವ್ ಟು ಬಿ ವೆರಿ 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 ಕೇರ್ಫುಲ್. ಇವ್ರ ಜೊತೆ ಹಿಡನ್ ಡೀಲಿಂಗ್ಸ್ ಏನೋ ಮಾಡ್ತಾ ಇದ್ದೀರಾ, ಯಾರಿಗೂ ತೋರಿಸ್ತಾನೆ ಈ ಪರ್ಸನ್ ಜೊತೆ ಏನೋ ಒಂದು ನೀವು ರಿಲೇಷನ್ಶಿಪ್ ಮೇಂಟೈನ್ ಮಾಡ್ತಾ ಇದ್ದೀರಾ. ಬಟ್ ಬಿ ವೆರಿ ಕೇರ್ಫುಲ್, ಬಿಕಾಸ್ ಇಲ್ಲಿ ಲಾ ಅನ್ನೋ ಒಂದು ಮೆಸೇಜ್ ಬಂದಿರೋದ್ರಿಂದ ಏನಾದರೂ ಹಿಡನ್ ವೇಯಲ್ಲಿ ಏನಾದರೂ ಕೆಲಸ ಮಾಡ್ತಾ ಇದ್ದೀರಾ ಅಂದರೆ ತುಂಬ ಕೇರ್ಫುಲ್ ಆಗಿರೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೀಕ್ರೆಟಾಗಿ ಏನೋ ಒಳ್ಳೆಯದೇ ಮಾಡ್ತಿದ್ರು ಇರ್ಬೋದು, ಬಟ್ ಆ ಒಂದು ವಿಚಾರ
ತುಂಬ ಕೇರ್ಫುಲ್ಲಾಗಿ ಡೀಲ್ ಮಾಡೋದು ಒಳ್ಳೆಯದು. ಬಿಕಾಸ್ ಸಮ್ವನ್ ಯು ನೋ ಇಸ್ ಅನ್ಡಿಪೆಂಡಬಲ್ ಆ್ಯಂಡ್ ಇನ್ಸಿನ್ಸಿಯರ್ ಅಂತ ಬಂದಿದೆ. ಸೊ ಈ ಪರ್ಸನ್ ಅದಾಗಿರಬಹುದು. ಸೊ ಆ ಪರ್ಸನ್ ಅವರ ಇಂಟೆನ್ಷನ್ ನಿಮಗೆ ಕಂಪ್ಲೀಟಾಗಿ ಹೇಳ್ದೇ ಇರ್ಬೋದು. ಆ ಥರ ಸಿಚುವೇಶನ್ಸ್ ಇದೆ ಇಲ್ಲಿ. ಓಕೆ, ಸೊ ಬಿ ವೆರಿ ಕೇರ್ಫುಲ್. ಈ ಪರ್ಸನ್ಗೆ ನಿಮ್ಮ ಕರಿಯರ್ ಕೂಡ ಒಂದಷ್ಟು ಸ್ಟ್ಯಾಗ್ನೆಂಟ್ ಸಿಚುವೇಶನಿಗೆ ಬರ್ಬೋದು ಆ್ಯಂಡ್ ನಿಮ್ಮ ಡೈರೆಕ್ಷನ್ ಕೂಡ ನಿಮಗೆ ಮಿಸ್ ಆಗ್ಬೋದು. ಬಿ ವೆರಿ ಕೇರ್ಫುಲ್ ಗ್ರೂಪ್ 1. ಓಕೆ, ಸೊ ಎಸ್ ದಟ್ಸ್ ದ ಮೆಸೇಜ್. ಐ ಹೋಪ್ ನಿಮಗೆ ಕ್ಲಾರಿಟಿ ಸಿಕ್ಕಿದೆ ಸಿಚುವೇಶನ್ ಬಗ್ಗೆ ಅಂತ. ಏನನ್ನಿಸ್ತು ಅಂತ ಹೇಳಿ. ಆ್ಯಂಡ್ ಗ್ರೂಪ್ 1 ಎಟ್ ಎನಿ ಮೂಮೆಂಟ್ ಯಾವುದಾದ್ರೂ ಮೆಸೇಜ್ ನಿಮಗೆ ಇಷ್ಟ ಆಗಿ ನಿಮ್ಮ ಲೈಫಲ್ಲಿ ಆ ಮೆಸೇಜನ್ನು ಕ್ಲೇಮ್ ಮಾಡ್ಕೊಬೇಕು ಅಥವಾ ಅಟ್ರ್ಯಾಕ್ಟ್ ಮಾಡ್ಕೋಬೇಕು ಅನಿಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ 1199 ಅಂತ ಡ್ರಾಪ್ ಮಾಡಿದ್ರೆ ಆಯಿತು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಥವಾ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಜಾಯಿನ್ ಮಾಡಬೇಕು ಅಂದರೆ ಡೆಫಿನೆಟ್ಲಿ ಸೇಮ್ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಆಯಿತು ಅಂತ ಹೇಳ್ತಾ ಗೈಸ್, ಮತ್ತೆ ಸಿಗೋಣ ಮುಂದಿನ ಬ್ಯೂಟಿಫುಲ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು, ಬಾಯ್. ಹಲೋ ಗ್ರೂಪ್ 2 ಎಲ್ಲ ಸೆಕೆಂಡ್ ಗ್ರೂಪ್ನ ಚೂಸ್ ಮಾಡಿದ್ರೆ ಎಸ್ ಗೈಸ್, ಇದಾಗಿರುತ್ತೆ ನಿಮ್ಮ ರೀಡಿಂಗ್ಸ್. ಟ್ಯಾರೋ ಆ್ಯಂಡ್ ಒರಾಕಲ್ ಡೆಕ್ಸ್ ಕಡೆಯಿಂದ ನೋಡೋಣ ಏನು ಮೆಸೇಜಸ್ ನಿಮಗೆ ಬರ್ತಾ ಇದೆ ಈ ಒಂದು ಕರೆಂಟ್ ಸಿಚುವೇಶನ್ಗೆ ಅಂತ. ಗ್ರೂಪ್ 2 ಹೋಗೋದಕ್ಕೂ ಮುಂಚೆ ಎಟ್ ಎನಿ ಮೂಮೆಂಟ್ ನಿಮಗೆ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ನಿಮ್ಮ ಲೈಫಲ್ಲಿ ಆ ಮೆಸೇಜನ್ನು ಕ್ಲೇಮ್ ಮಾಡ್ಕೊಬೇಕು ಅಥವಾ ಅಟ್ರ್ಯಾಕ್ಟ್ ಮಾಡ್ಕೋಬೇಕು ಅನಿಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ 1199 ಅಂತ ಡ್ರಾಪ್ ಮಾಡಿದ್ರೆ ಆಯಿತು. ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗ್ ಅಥವಾ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಎನ್ರೋಲ್ ಮಾಡ್ಕೋಬೇಕು ಅಂದರೆ ಡಿಸ್ಕ್ರಿಪ್ಷನ್ ಅಥವಾ ಡಿಸ್ಪ್ಲೇ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಆಯಿತು. ಓಕೆ, ಸೊ ಗ್ರೂಪ್ 2 ಲೆಟ್ಸ್ ಸಿ ಒರಾಕಲ್ ಡೆಕ್ ಕಡೆಯಿಂದ ಏನು ಸ್ಪೆಸಿಫಿಕ್ ಮೆಸೇಜ್ ಬರ್ತಾ ಇದೆ ಅಂತ. ಗ್ರೂಪ್ 2 ಓಕೆ, ಶಾರ್ಕ್ ಏನು ಹೇಳ್ತಾ ಇದೆ ನಿಮಗಿಲ್ಲಿ ಅಂದರೆ ಟೇಕ್ ಕೇರ್ ಆರ್ ದೇರ್ ವಿಲ್ ಬಿ ಅ ಲಾಸ್ ಆಫ್ ಮೆಟೀರಿಯಲ್ ವೆಲ್ತ್. ಸೊ ಏನೋ ನೀವು ಇವಾಗ ಡಿಸಿಷನ್ ತಗೊಳ್ಳೋದಕ್ಕೆ ಹೊರಟಿದ್ದೀರಾ ನಿಮ್ಮ ಲೈಫಲ್ಲಿ, ಅದು ಸ್ವಲ್ಪ ನಿಮಗೆ ನಿಮ್ಮ ಫಿನಾನ್ಸ್ ರಿಲೇಟೆಡು, ನಿಮ್ಮ ಮನೆ, ನಿಮ್ಮ ಮೆಟೀರಿಯಲಿಸ್ಟಿಕ್ ಥಿಂಗ್ ಏನೆಲ್ಲ ಹೇಳ್ತಾರೆ, ಏನೆಲ್ಲ ನಿಮಗೆ ಔಟ್ ಆಫ್ ಎಮೋಷನ್ಸ್ ಖುಷಿ ಕೊಡುತ್ತೆ, ಅದು ಸ್ವಲ್ಪ ನಿಮಗೆ ಲಾಸ್, ಆ ಒಂದು ವಿಚಾರದಲ್ಲಿ ಲಾಸ್ ಕ್ರಿಯೇಟ್ ಆಗ್ಬೋದು. ಗ್ರೂಪ್ 2 ಮೇ ಬಿ ಆಲ್ರೆಡಿ ನೀವು ಅದನ್ನ ಫೇಸ್ ಮಾಡ್ತಾ ಇದ್ದೀರಾ. ಬಿಕಾಸ್ ಇಟ್ಸ್ ಲೈಕ್ ಮೇ ಬಿ ಒಂದು ಲೇಸಿನೆಸ್, ತುಂಬ ಜನಕ್ಕೆ ಇಲ್ಲಿ ಲೇಸಿನೆಸ್ ಅನ್ನೋದು ಸ್ಟಾರ್ಟ್ ಆಗೋಗ್ಬಿಟ್ಟಿದೆ ಅನ್ನಿಸ್ತಾ ಇದೆ. ಬಿಕಾಸ್ ಇಷ್ಟು ದಿನ ಒಂದು ಸ್ವಲ್ಪ ಫಿನಾನ್ಷಿಯಲಿ ಚೆನ್ನಾಗಿ ಮಾಡ್ತಾ ಇದ್ರಿ, ಬಟ್ ಯಾಕೋ ಗೊತ್ತಿಲ್ಲ ಇವಾಗ ಲೇಸಿನೆಸ್ ಬಂದಿರೋ ಪಾಸಿಬಿಲಿಟೀಸ್ ಇದೆ. ಅಥವಾ ದುಡ್ಡಿನ ವಿಚಾರದಲ್ಲಿ ಸ್ವಲ್ಪ ಕೇರ್ಲೆಸ್ ಎನರ್ಜಿ ಮೇಂಟೈನ್ ಮಾಡ್ತಾ ಇದ್ದೀರಾ ಅಂತ ಕೂಡ ಹೇಳ್ಬೋದು. ಐ ಡೋಂಟ್ ನೋ ವೈ, ಬಟ್ ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ಅಷ್ಟು ಈಸಿಯಾಗಿ ತಗೋಬೇಡಿ ಫಿನಾನ್ಷಿಯಲ್ ಸಿಚುವೇಶನ್. ಅಥವಾ ನಿಮ್ಗೇನೋ ಕೆಲಸ ಇದೆ ಅಂದರೆ ಅದನ್ನ ಫುಲ್ ಕೇರ್ಲೆಸ್ ಮಾಡೋದೆಲ್ಲ ಮಾಡಬೇಡಿ, ಲೇಸಿಯಾಗಿ ಬಿಹೇವ್ ಮಾಡಬೇಡಿ. ಬಿಕಾಸ್ ಇವಾಗ ನೀವು ಸ್ವಲ್ಪ ಲೇಸಿ ಆದರೆ ಪ್ರಾಬಬ್ಲಿ ಅದು ಸ್ವಲ್ಪ ನಿಮಗೆ ಎಫೆಕ್ಟ್ ಮಾಡಬಹುದು. ಓಕೆ, ಯಾವುದೋ ಒಂದು ಎಮೋಷ್ನಲ್ ಸಿಚುವೇಶನ್ ನಿಮ್ಮ ಕರಿಯರ್ ಮೇಲೆ ಎಫೆಕ್ಟ್ ಆಗೋ ಥರ ಮಾಡಬೇಡಿ. ಐ ಥಿಂಕ್ ಡೆಫಿನೆಟ್ಲಿ ಯಾವುದೋ ಒಂದು ಎಮೋಷ್ನಲ್ ಸಿಚುವೇಶನ್ ರೀಸೆಂಟಾಗಿ ನಿಮಗೆ ಡೌನ್ಫಾಲ್ ಕ್ರಿಯೇಟ್ ಮಾಡಿದೆ ಅಥವಾ ಎಮೋಷ್ನಲಿ ಲೋ ಸಿಚುವೇಶನ್ ಕ್ರಿಯೇಟ್ ಮಾಡಿದೆ. ಅದನ್ನ ನೀವು ಇಂಡೈರೆಕ್ಟಾಗಿ ನಿಮ್ಮ ಕರಿಯರ್ ಮೇಲೆ ಅಥವಾ ಬಿಸ್ನೆಸ್ ಮೇಲೆ ರಿಫ್ಲೆಕ್ಟ್ ಮಾಡ್ತಾ ಇದ್ದೀರಾ ಅಂತ ನೋಡ್ತಾ ಇದ್ದೀನಿ. ಸೊ ಗ್ರೂಪ್ 2 ಬಿ ವೆರಿ ಕೇರ್ಫುಲ್. ಕ್ವಿಲ್ ಗೆಟ್ ಬ್ಯಾಕ್ ಟು ದ ಬೇಸಿಕ್ಸ್. ಸಿ ಎಷ್ಟು ಸಿಂಕ್ ಆಗುತ್ತೆ ಅಂತ, ಎಷ್ಟೊಂದು ಯೂನಿವರ್ಸ್ ಕನೆಕ್ಟ್ ಮಾಡುತ್ತೆ ಕೆಲವೊಂದೊಂದು ಸಿಚುವೇಶನ್ ಅಂತ. ಸಿ ಈ ಮೆಸೇಜ್ ಕೂಡ ಅದೇ ಬರ್ತಾ ಇದೆ. ದ ಥಿಂಗ್ ಈಸ್, ಇವಾಗ ನೀವು ಸ್ವಲ್ಪ ಲೇಸಿ ಆದರೆ, ಇವಾಗ ನೀವು ಸ್ವಲ್ಪ ದಾರಿ ತಪ್ಪಿದ್ರೆ, ಇವಾಗ ನೀವು ಸ್ವಲ್ಪ ಎಡವಟ್ಟು ಡಿಸಿಷನ್ಸ್ ಮಾಡಿದ್ರೆ ಕಷ್ಟ ಆಗುತ್ತೆ. ಇಟ್ಸ್ ಓಕೆ. ಯಾವುದೋ ಒಂದು ಇನ್ವೆಸ್ಟ್ಮೆಂಟ್ ವರ್ಕ್ ಆಗಲಿಲ್ಲ, ತುಂಬ ನಂಬ್ಕೊಂಡಿದ್ರಿ, ತುಂಬ ಅದ್ರ ಮೇಲೆ ಎಫರ್ಟ್ ಕೂಡ ಹಾಕಿದ್ರಿ, ತುಂಬ ಟೈಮ್ ಕೊಟ್ಟಿದ್ರಿ, ತುಂಬ ಇಂಟ್ರೆಸ್ಟ್ ತೋರಿಸಿದ್ರಿ, ಲವ್ ಬೆಳ್ಸಕ್ಕೆ ಹೋಗಿದ್ರಿ, ಪ್ರಾಬಬ್ಲಿ ಅದು ಫೇಲ್ ಆಗಿದೆ. ಬಟ್ ಇಟ್ಸ್ ಓಕೆ, ಗೆಟ್ ಬ್ಯಾಕ್ ಟು ಬೇಸಿಕ್ಸ್. ಮತ್ತೆ ಬೇಸಿಕ್ಸಿಂದ ಸ್ಟಾರ್ಟ್ ಮಾಡು ಅಂತ ಇಲ್ಲಿ ಮೆಸೇಜ್ ಬರ್ತಾ ಇದೆ. ಅಂದರೆ ಯೂನಿವರ್ಸ್ ನಿಮ್ಮನ್ನ ಅಷ್ಟು ಈಸಿಯಾಗಿ ಗಿವ್ ಅಪ್ ಮಾಡೋದಕ್ಕೆ ಬಿಡ್ತಾ ಇಲ್ಲ. ಯೂನಿವರ್ಸ್ ನಿಮಗೆ ಅಷ್ಟು ಈಸಿಯಾಗಿ ಹೇಳ್ತಾ ಇಲ್ಲ ಇದು ನಿನ್ಗಲ್ಲ, ದಿಸ್ ಈಸ್ ನಾಟ್ ಯೋರ್ ಥಿಂಗ್ ಅಂತ ನಿಮಗೆ ಇಲ್ಲಿ ಬರ್ತಾ ಇಲ್ಲ. ದಿಸ್ ಈಸ್ ಯೋರ್ ಥಿಂಗ್ ಇಟ್ ಸೆಲ್ಫ್. ಬಟ್ ಇಟ್ಸ್ ಜಸ್ಟ್ ದಟ್ ಫೇಲ್ಯೂರ್ಸ್ನ ಫೇಸ್ ಮಾಡಿಸಿದೆ ಒಂದು ಸಮ್ ಆರ್ ದಿ ಅದರ್ ರೀಸನ್ಗೆ. ಬಟ್ ಇಟ್ ಈಸ್ ನಾಟ್ ದಟ್ ನಿಮಗೆ ಇದ್ರಲ್ಲಿ ಖುಷಿನೇ ಇಲ್ಲ ಅಂತ ಅಲ್ಲ. ಗೆಟ್ ಬ್ಯಾಕ್ ಟು ಯುವರ್ ಬೇಸಿಕ್ಸ್. ಹೆಂಗೆ ಸ್ಟಾರ್ಟ್ ಮಾಡಿದ್ರಿ ಆ್ಯಸ್ ಅ ಪರ್ಸನ್, ಸ್ಟಾರ್ಟಿಂಗಲ್ಲಿ ಇರ್ಬೇಕಾದ್ರೆ ಎಷ್ಟು ಇನ್ನೋಸೆಂಟ್ ನೇಚರ್ ಇತ್ತಲ್ವಾ. ಟ್ರೈ ಟು ಬಿ ದಟ್
ಓಲ್ಡ್ ಇನ್ನೋಸೆಂಟ್ ಪರ್ಸನ್. ಆ ಒಂದು ಇನ್ನೋಸೆಂಟ್ ವೇಯಲ್ಲಿ ಇಫ್ ಪಾಸಿಬಲ್ ಮತ್ತೆ ಸ್ಟಾರ್ಟ್ ಮಾಡು ಅಂತ ಇಲ್ಲಿ ನಿಮಗೆ ಸ್ಪೆಸಿಫಿಕ್ ಆಗಿ ಮೆಸೇಜ್ ಬರ್ತಾ ಇದೆ. ಗ್ರೂಪ್ 2 ಇದು ರಿಲೇಶನ್ಶಿಪ್ ಅಲ್ಲಿ ಪ್ರಾಬಬ್ಲಿ ತುಂಬಾ ಜನರದ್ದು ಬ್ರೇಕಪ್ ಏನಾದ್ರು ಆಯ್ತು ಅಥವಾ ಡೌನ್ಫಾಲ್ ಆಯ್ತು ಅಂದ್ರೆ ಯೂನಿವರ್ಸ್ ಏನ್ ಹೇಳ್ತಾ ಇದೆ ಅಂದ್ರೆ ಟ್ರೈ ಟು ಬಿ ದ ಪರ್ಸನ್. ಮುಂಚೆ ನೀವು ಹೆಂಗಿದ್ರಿ ಆ ಥರ ಪರ್ಸನ್ ಆಗಿರೋದಕ್ಕೆ ಟ್ರೈ ಮಾಡು. ಸ್ಟಾರ್ಟಿಂಗ್ ಬೇಸಿಕ್ ಇಂದ ಸ್ಟಾರ್ಟ್ ಮಾಡು. ಇಟ್ಸ್ ಓಕೆ. ಫಾರ್ ಅನ್ ಎಕ್ಸಾಂಪಲ್, ಇವಾಗ ನೀಟ್ ಎಕ್ಸಾಮ್ ಬರ್ದಿರ್ತೀರಾ ಅಥವಾ ಏನೋ ಒಂದು ತುಂಬಾ ಪ್ರಿಪೇರ್ ಆಗ್ಬಿಟ್ಟು ಎಕ್ಸಾಮ್ ಬರ್ದಿರ್ತೀರ, ಪ್ರಾಬಬ್ಲಿ ವರ್ಕೌಟ್ ಆಗಿರಲ್ಲ. ಬಟ್ ಇಟ್ ಡಸಂಟ್ ಮೀನ್ ನಿಮಗಲ್ಲಿ ಪೊಸಿಷನ್ನೇ ಇಲ್ಲ, ಪೋಸ್ಟಿಂಗೇ ಇಲ್ಲ ಅಂತ ಹೇಳ್ತಾ ಇಲ್ಲ. ಗೋ ಟು ಬ್ಯಾಕ್, ಬೇಸಿಕ್ಸ್ ಇಂದ ಮತ್ತೆ ಸ್ಟಾರ್ಟ್ ಮಾಡೋದು ನಿನ್ ಕೈಲಿ ಆಗುತ್ತೆ ಅಂತಾನೆ ಬರ್ತಾ ಇದೆ. Rooster, an arrogant, boastful person you should not cross. ಮೇ ಬಿ ಯಾರೋ ಒಂದು ಪರ್ಸನ್ ಇದ್ದಾರೆ ನಿಮ್ಮ ಲೈಫಲ್ಲಿ. ಓಕೆ, ಈ ಪರ್ಸನ್ ಬಗ್ಗೆ, ಆ ಪರ್ಸನ್ ಬಗ್ಗೆ ಹೇಳ್ತಾ ಇದ್ದಾರೆ. ತುಂಬ ಅರೋಗೆಂಟ್ ಪರ್ಸನ್, ತುಂಬ ಸ್ಟ್ರಿಕ್ಟ್ ಪರ್ಸನ್, ಸುಮ್ಮನೆ ಜಗಳ ಮಾಡೋ ಒಂದು ಪರ್ಸನ್, ಸುಮ್ಮನೆ ಕಿರ್ಚಾಡೋ ಒಂದು ಪರ್ಸನ್, ನಾಟ್ ಗುಡ್ ಪರ್ಸನ್ ಅಂತಾನೆ ಹೇಳ್ಬೋದು. ಸೊ ಈ ಪರ್ಸನ್ ಜೊತೆ ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ಈಗ ಮತ್ತೆ ಏನು ರೀಸ್ಟಾರ್ಟ್ ಮಾಡೋದಕ್ಕೆ ಹೊರಟಿದ್ದೀರಾ, ಈ ಪರ್ಸನ್ನ ಸ್ವಲ್ಪ ಅವಾಯ್ಡ್ ಮಾಡಿ. ಐ ಡೋಂಟ್ ನೋ ಸ್ಪೆಸಿಫಿಕ್ ಸಿಚುವೇಶನ್ ನನಗೆ ಇಲ್ಲಿ ಇವಾಗಲೇ ಬರ್ತಾ ಇಲ್ಲ, ಹೋಗ್ತಾ ಹೋಗ್ತಾ ನೋಡೋಣ. ಬಟ್ ಈ ಒಂದು ಸ್ಪೆಸಿಫಿಕ್ ಪರ್ಸನ್ ಬಗ್ಗೆ ಇಲ್ಲಿ ಮೆಸೇಜ್ ಬರ್ತಾ ಇದೆ. ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ಈ ಪರ್ಸನ್ನೇ ಅರ್ಧಕ್ಕರ್ಧ ನಿನ್ನ ಡಿಮೋಟಿವೇಟ್ ಮಾಡ್ತಾ ಇದ್ದಾರೆ. ಈ ಪರ್ಸನ್ನೇ ಅರ್ಧಕ್ಕರ್ಧ ನಿಮ್ಮ ಎನರ್ಜಿನ ಕಿತ್ಕೊಂಡು ನಿಮಗೇನೆ ಕಿರ್ಚಾಡ್ತಾ ಇದ್ದಾರೆ. ಆ ಥರ ಒಂದು ಎನರ್ಜಿ. ಅಥವಾ ನೀವೇನು ಮಾಡಕ್ ಹೊರಟಿದ್ದೀರಾ ಅಲ್ವಾ ಕೆಲಸ, ನೀವು ಅನ್ಕೊಂಡಿದ್ದೀರಾ ಈ ಪರ್ಸನ್ ಇಂದ ಏನು ಎಫೆಕ್ಟ್ ಆಗ್ತಾ ಇಲ್ಲ ಅಂತ. ಬಟ್ ದೇರ್ ಈಸ್ ಸಮ್ ಒನ್, ಅವ್ರ ಎನರ್ಜಿ ನಿಮಗೆ ಆಕ್ಚುಲಿ ಎಫೆಕ್ಟ್ ಆಗ್ತಾ ಇದೆ. ಸೊ ಈ ಪರ್ಸನ್ ಸ್ವಲ್ಪ ಅವಾಯ್ಡ್ ಮಾಡಿ. ನೀವು ಅನ್ಕೊಂಡಿದ್ದೀರಾ ಆಗ್ತಾ ಇಲ್ಲ ಅಂತ, ಬಟ್ ಆಗ್ತಾ ಇದೆ. ಕಂಟ್ರೋಲ್ ಯುವರ್ ಆಂಗರ್ ಆರ್ ಯು ವಿಲ್ ಬಿ ಸಾರಿ. ಯಾ, ಇಟ್ ಹ್ಯಾಪನ್ಸ್. ಏನೋ ಒಂದು ಫೇಲ್ಯೂರ್ ಆದಾಗ, ಏನೋ ಒಂದು ಡೌನ್ಫಾಲ್ ಆದಾಗ ಸಿಟ್ಟು ಬರೋದು ಸಹಜ ಆ್ಯಂಡ್ ಇಟ್ಸ್ ಹ್ಯೂಮನ್. ಓಕೆ, ಅದ್ರ ಬಗ್ಗೆ ನಾನು ಇಲ್ಲೇನು ಕಂಪ್ಲೇಂಟ್ ಮಾಡ್ತಾ ಇಲ್ಲ. ಬಟ್ ಮನೆಯವ್ರ ಜೊತೆ ಸ್ವಲ್ಪ ಸಿಟ್ಟನ್ನ ಕಡಿಮೆ ಮಾಡಿ. ಗ್ರೂಪ್ 2 ಅಗೇನ್ ಇಟ್ಸ್ ಅನ್ ಇಂಡಿಕೇಶನ್. ನೀವು ನಿಮ್ಮ ಮನೆಯವ್ರ ಜೊತೆ ಆರ್ ಯು ಮೇಂಟೈನಿಂಗ್ ಹೆಲ್ದಿ ರಿಲೇಶನ್ಶಿಪ್? ಕ್ವೆಶನ್ ಮಾರ್ಕ್ ಇಲ್ಲಿ. ಬಿಕಾಸ್ ನಿಮ್ಮ ಬಿಹೇವಿಯರ್ ಪ್ರಾಬಬ್ಲಿ ಯಾರಿಗೂ ಅಲ್ಲಿ ಇಷ್ಟ ಆಗ್ತಾ ಇಲ್ಲ, ನಿಮ್ಮ ಮನೆಯವರಿಗೆ ಟೆನ್ಷನ್ ಕೊಡ್ತಾ ಇದೆ. ನೀವು ಸುಮ್ಮನೆ ನಿಮ್ಮ ಸಿಟ್ಟನ್ನ ನಿಮ್ಮ ಮನೆಯವ್ರ ಮೇಲೆ ಹಾಕ್ತಾ ಇರೋದು, ನಿಮ್ಮ ಕ್ಲೋಸ್ ಪೀಪಲ್ ಜೊತೆಗೆ ಹಾಕ್ತಾ ಇರೋದು, ಅಥವಾ ಮೇ ಬಿ ದೇರ್ ಇಸ್ ಸಮ್ ಒನ್ ಸ್ಪೆಷಲ್ ನಿಮ್ಮ ಲೈಫಲ್ಲಿ ಇದ್ರೂ ಇರ್ಬೋದು. ಅವ್ರಿಂದ ನಿಮಗೆ ಎಮೋಷನಲ್ ಕಂಫರ್ಟ್ ಸಿಗ್ತಾ ಇದೆ. ಬಟ್ ಏನು ಮಾಡ್ತಾ ಇದೆ, ನೀವು ನಿಮ್ಮ ಸಿಟ್ಟು, ಬಿಕಾಸ್ ಈ ಶಾರ್ಕ್ನ ನೋಡಿ, ಇದಕ್ಕೆ ಫುಲ್ ಸಿಟ್ಟಲ್ಲಿದೆ, ಇದು ಅಂತ ಹೋಗ್ತಾ ಇದೆ. ಓಕೆ, ದ ಥಿಂಗ್ ಈಸ್, ಆ ಸಿಟ್ಟನ್ನ ಎಲ್ಲೋ ಒಂದ್ ಕಡೆ ನಿಮ್ಮ ಕ್ಲೋಸ್ ಪೀಪಲ್ ಮೇಲೆ ನೀವು ಹಾಕ್ತಾ ಇದ್ದೀರಾ. ಡೋಂಟ್ ಡೂ ದಟ್. ಅದೇ ಥರ ಮೇಂಟೈನ್ ಮಾಡಿದ್ರೆ ಮನೆಯಲ್ಲಿ ಒಂದು ಪೀಸ್ಫುಲ್ ಎನರ್ಜಿ ತಪ್ಪುತ್ತೆ ಅಂತಾನೆ ಹೇಳ್ಬೋದು. ಯು ವಿಲ್ ಬಿ ಸಾರಿ ಅಂತ ಬರ್ತಾನೆ, ಯು ವಿಲ್ ರಿಗ್ರೆಟ್. ಆ ಥರ ಟೆಂಪ್ರರಿ ಸಿಚುವೇಶನ್. ಅಗೇನ್ ಇಟ್ಸ್ ಅನ್ ಇಂಡಿಕೇಶನ್. ಏನೆಲ್ಲ ಡೌನ್ಫಾಲ್, ಯಾರೆಲ್ಲ ಒಂದಷ್ಟು ಜನ ಡೌನ್ಫಾಲ್ ನೋಡ್ತಾ ಇದ್ದೀರಾ, ಫೇಲ್ಯೂರ್ಸ್ನ ನೋಡ್ತಾ ಇದ್ದೀರಾ, ಇಟ್ಸ್ ಮೋರ್ ಲೈಕ್ ಟೆಂಪರರಿ ಸಿಚುವೇಶನ್. ಇದೇ ಪರ್ಮನೆಂಟ್ ಸಿಚುವೇಶನ್ ಅಲ್ಲ ನಿಮ್ಮ ಲೈಫ್ದು. ಕೀಪ್ ದಟ್ ಇನ್ ಮೈಂಡ್. ನೀವೇನು ಇಷ್ಟಪಟ್ಟಿದ್ದೀರಾ ಅದು ಇವಾಗ ಸಿಗ್ದೇ ಇರಬಹುದು. ಬಟ್ ದಿಸ್ ಇಸ್ ನಾಟ್ ಪರ್ಮನೆಂಟ್ ಥಿಂಗ್. ಸಿಕ್ಕೇ ಸಿಗುತ್ತೆ. ಬಟ್ ಸಿಟ್ಟನ್ನ ಸ್ವಲ್ಪ ಕಡಿಮೆ ಮಾಡಿ. ನಿಮ್ಮ ಸುತ್ತಮುತ್ತ ನಿಮ್ಮನ್ನ ಟ್ರಿಗರ್ ಮಾಡೋಕ್ಕೆ ತುಂಬ ಜನ ರೆಡಿ ಇದ್ದಾರೆ. ಅವ್ರನ್ನ ಸ್ವಲ್ಪ ಬಿ ವೆರಿ ವೆರಿ ಕೇರ್ಫುಲ್. ಓಕೆ, ಆ್ಯಂಡ್ ಈ ಟೆಂಟ್ ಇವಾಗ ಏನು ನೀವು ಸೇಫ್ ಸಿಚುವೇಶನ್, ಸೇಫ್ ಪ್ಲೇಸ್ ಅಂತ ಏನು ಹಾಕ್ಕೊಂಡಿದ್ದೀರಾ, ಮೇ ಬಿ ಅದು ನಿಮಗೆ ಟೆಂಪರರಿ ರಿಲೀಫ್ ಕೊಡ್ಬೋದು. ಮತ್ತೆ ನೀವು ಹೊರಗೆ ಬರಲೇಬೇಕು, ಆ ಕಡೆಗೆ ಇಳಿಲೇಬೇಕು. ಇವಾಗ ಲೇಸಿನೆಸ್ ಏನು ಕ್ರಿಯೇಟ್ ಮಾಡ್ಕೊಂಡಿದ್ದೀರಾ, ಯು ಆರ್ ಲೈಕ್ ಗಿವಿಂಗ್ ಅಪ್. ಏನು ಗಿವ್ ಅಪ್ ಮಾಡ್ತಾ ಇದ್ದೀರಾ ಇವಾಗ? ಓಕೆ, ಗಿವ್ ಅಪ್ ಮಾಡ್ತೀನಿ ಅಂತ ಟೆಂಪ್ರರಿ ನಿಮಗೆ ಖುಷಿ ಕೊಡ್ತಾ ಇರ್ಬೋದು, ಬಟ್ ಬಿಡಲ್ಲ. ಮತ್ತೆ ನಿಮಗೆ ಆ ಒಂದು ಗ್ರೈಂಡಿಂಗ್ ಸ್ಟಾರ್ಟ್ ಆಗುತ್ತೆ. ಇಲ್ಲ, ನಾನು ಮತ್ತೆ ಮಾಡಬೇಕು. ಯು ವಿಲ್ ಡೂ ಇಟ್. ಯು ವಿಲ್ ಕಮ್ ಔಟ್ ಆಫ್ ಇಟ್ ಎನಿವೇಸ್. ನೀವೇ ಸೇಫ್ ಆಗಿ ಕಂಫರ್ಟಬಲ್ ಆಗಿ ಕುತ್ಕೊಂತೀನಿ ಅಂದ್ರೂ ಯೂನಿವರ್ಸ್ ನಿಮ್ಮನ್ನ ಅಷ್ಟು ಈಸಿಯಾಗಿ ಕೂರೋದಕ್ಕೆ ಬಿಡಲ್ಲ. ಸೊ ಗ್ರೂಪ್ 2 ಲೇಸಿನೆಸ್ನ ಏನು ಜಾಸ್ತಿ ಮುಂದೆ ತಗೊಂಡು ಹೋಗಬೇಡಿ. ಆಲ್ ರೈಟ್,
ಮೇ ಬಿ ಟೆಂಪ್ರರಿ ಬ್ರೇಕ್ ತಗೊಳ್ಳಿ, ಬಟ್ ಆ ಬ್ರೇಕ್ ಪರ್ಮನೆಂಟ್ ಆಗಿರಬಾರ್ದು. ಲುಕ್ ಎಟ್ ದಿಸ್ 5 of Wands. ನೀವು ಯಾವ ಒಂದು ಸಿಚುವೇಶನ್ಗೆ ಕೈ ಹಾಕಿದ್ದೀರಾ, ಯಾವ ಒಂದು ಐಡಿಯಾ ನಿಮ್ಮ ತಲೆಗೆ ಬಂದಿದೆ, ತುಂಬ ಕಾಂಪಿಟೇಷನ್ ಇದೆ ಅಲ್ಲಿ, ತುಂಬ ಜನ ಟ್ರೈ ಮಾಡ್ತಾ ಇದ್ದಾರೆ ಆ ಪೊಸಿಷನ್ಗೆ, ತುಂಬ ಫೈಟ್ ಇದೆ, ತುಂಬ ಕಾಂಪಿಟೇಷನ್ ಇದೆ, ತುಂಬ ಜನ ಜಲಸಿ ಪೀಪಲ್ ಕೂಡ ಅಲ್ಲಿದ್ದಾರೆ, ಡಿಫ್ರೆಂಟ್ ಒಪಿನಿಯನ್ ಇಟ್ಕೊಂಡು ಕೂಡ ಜನ ಬರ್ತಾ ಇದ್ದಾರೆ. ಯು ಹ್ಯಾವ್ ಟು ಬಿ ರೆಡಿ. ಇಲ್ಲಿ ಏನು ಮೆಸೇಜ್ ಬರ್ತಿದೆ ಅಲ್ವಾ ನಿಮಗೆ, ಯೂನಿವರ್ಸ್ ಒಂಥರ ಹೇಳ್ತಾ ಇದೆ, ಅಷ್ಟು ಈಸಿ ಇಲ್ಲ, ನಿನಗೇನು ಬೇಕು ಅದು ನಿಂಗೆ ಸಿಕ್ಕಿಲ್ಲ ಅಂತ ಗಿವ್ ಅಪ್ ಮಾಡಬೇಡ. ಬಿಕಾಸ್ ತುಂಬ ಜನ ಫೈಟ್ ಮಾಡ್ತಾ ಇದ್ದಾರೆ, ನಿನ್ನ ಥರ ತುಂಬ ಜನ ಫೇಲ್ಯೂರ್ಸ್ ಕೂಡ ನೋಡ್ತಾ ಇದ್ದಾರೆ, ಬಟ್ ಅವ್ರು ಯಾರು ಗಿವ್ ಅಪ್ ಮಾಡ್ತಾ ಇಲ್ಲ ನಿನ್ನ ಥರ. ಜಸ್ಟ್ ಆ ಕಡೆ ಬಾ, ಐ ಮೀನ್ ಜಗಳ ಮಾಡು, ಲೈಕ್ ನಿನಗೆ ಏನು ಬೇಕು ಅದಕ್ಕೋಸ್ಕರ ಫೈಟ್ ಮಾಡು, ಗಿವ್ ಅಪ್ ಮಾಡಬೇಡ. ದಿಸ್ ಇಸ್ ಟೆಂಪರರಿ ಫೈಟ್ ಅಷ್ಟೇ. ಸಿ ದಿಸ್ ಇಸ್ ವಾಟ್ ಟೆಂಪ್ರರಿ ಸಿಚುವೇಶನ್. 5 ಯಾವಾಗಲೂ ಬಂದಾಗ ನಾನು ನಿಮಗೆ ಹೇಳ್ತೀನಿ ದಿಸ್ ಇಸ್ ಟೆಂಪ್ರರಿ ಸಿಚುವೇಶನ್ ಅಂತ. ಸೊ ಯೂನಿವರ್ಸ್ ನಿಮಗೆ ಪದೇ ಹೇಳ್ತಾ ಇದೆ ದಿಸ್ ಇಸ್ ಟೆಂಪ್ರರಿ ಸಿಚುವೇಶನ್. ಒಂದು ಸ್ವಲ್ಪ ಫೈಟ್ ಮಾಡು, ಕಾಂಪಿಟೇಷನಲ್ಲಿ ಇಳಿ, ನೀನು ಅಲ್ಲಿ ಜಗಳ ಆಡ್ತಿದ್ದಾರೆ ಅಂತ ನೀನು ಓಡೋಗೋದಲ್ಲ, ಯು ಹ್ಯಾವ್ ಟು ಫೇಸ್ ಇಟ್, ದಿಸ್ ಇಸ್ ವಾಟ್ ಲೈಫ್ ಈಸ್ ಅಂತ ನಿಮಗೆ ಯೂನಿವರ್ಸ್ ಪದೇ ಹೇಳ್ಕೊಡ್ತಾ ಇದೆ. ಸಿ ಎಲ್ಲೋ ಒಂದು ಕಡೆ ನೋಡಿ, ಇಲ್ಲೂ ಜಗಳ, ಇಲ್ಲೂ ಇದು ಆನ್ ಆರೋಗೆಂಟ್ ಪರ್ಸನ್ ಅಂತ ಬರ್ತಾ ಇದೆ, ಇಲ್ಲೂ ಲೈಟ್ನಿಂಗ್ ಮೆಸೇಜ್ ಬರ್ತಾ ಇದೆ. ಐ ಥಿಂಕ್ ನೀವು ನಿಮ್ಮ ಬಿ ಪಿನ ಚೆಕ್ ಮಾಡಿಸ್ಲೇಬೇಕು. ದೇರ್ ಸಮಥಿಂಗ್ ರಾಂಗ್. ಟೆಂಪ್ರೆನ್ಸ್. ಸಿ ದ ಬೆಸ್ಟ್ ಪಾರ್ಟ್ ಇಸ್ ನೀವು ಏನು ಡೀಲ್ ಮಾಡ್ತಾ ಇದ್ದೀರಾ, ನಿಮಗೆ ಅಷ್ಟು ವರ್ಸ್ಟ್ ಸಿಚುವೇಶನ್ ದೇವ್ರು ಕೊಡ್ತಾ ಇಲ್ಲ. ಎಸ್ಪೆಷಲಿ ಯಾರೆಲ್ಲ ರಿಲೇಷನ್ಶಿಪ್ ಬಗ್ಗೆ ಕೇಳ್ತಾ ಇದ್ದಾರೆ, ರಿಲೇಷನ್ಶಿಪ್ ಬಗ್ಗೆ ಏನು ಕ್ವೆಶನ್ ಇದೆ, ಆಲ್ರೆಡಿ ಯಾರೋ ಪರ್ಸನ್ ಇದ್ದಾರೆ ಅಂದರೆ ಇಟ್ ಲುಕ್ಸ್ ಲೈಕ್ ರೈಟ್ ಪರ್ಸನ್ ಜೊತೆ ಇದ್ದೀರಾ. ಬಿಕಾಸ್ ನೋ ಮ್ಯಾಟರ್ ವಾಟ್, ಈ ಪರ್ಸನ್ ನಿಮಗೆ ಸೇಫ್ ಸ್ಪೇಸ್ ಕ್ರಿಯೇಟ್ ಮಾಡಿ ಕೊಡ್ತಾ ಇದ್ದಾರೆ. ನೀವು ಸಿಟ್ ಮಾಡ್ತಾ ಇದ್ದೀರಾ, ನೀವು ಅವ್ರ ಜೊತೆ ಎಗರಾಡ್ತಾ ಇದ್ದೀರಾ, ಬಟ್ ಆ ಪರ್ಸನ್ ಕಾಮ್ ಆಗಿ ಹ್ಯಾಂಡಲ್ ಮಾಡ್ತಾ ಇದ್ದಾರೆ ಅನ್ನಿಸ್ತಾ ಇದೆ. ಎಸ್ಪೆಷಲಿ ಯಾರೆಲ್ಲ ಸಿಂಗಲ್ ಆಗಿದ್ದೀರಾ, ಇಟ್ ಲುಕ್ಸ್ ಲೈಕ್ ದೇರ್ ಇಸ್ ಸಮ್ವನ್, ಯಾರೋ ಆಲ್ರೆಡಿ ನಿಮ್ಮ ಲೈಫಲ್ಲಿ ಇದ್ದಾರೆ, ನೀವಿನ್ನೂ ಅದನ್ನು ಕಂಡ್ಬಿಟ್ಟು ನೋಡ್ತಾ ಇಲ್ಲ ಅಷ್ಟೇ. ಬಿಕಾಸ್ ಕಂಟ್ರೋಲ್ ಯುವರ್ ಆ್ಯಂಗರ್ ಆರ್ ಯು ವಿಲ್ ಬಿ ಸಾರಿ. ಇಲ್ಲಿ ಟೆಂಟ್ ಬಂದಿರೋದು ನೋಡಿದ್ರೆ ಈ ಜಗಳ ಮೆಸ್ಟಪ್ ಸಿಚುವೇಶನಲ್ಲಿ ಏನಾಗ್ಬಿಟ್ಟಿದೆ, ಆ ಪರ್ಸನ್ ಕೊಡ್ತಿರೋ ಲವ್, ಆ ಪರ್ಸನ್ ಕೊಡ್ತಿರೋ ಕಂಫರ್ಟ್ನ ನೀವು ಕಂಡ್ಬಿಟ್ಟು ನೋಡ್ತಾ ಇಲ್ಲ, ಯು ನಾಟ್ ಫೀಲಿಂಗ್ ಇಟ್. ಬಟ್ ಯಾರೋ ಇದ್ದಾರೆ ನಿಮ್ಮ ಲೈಫಲ್ಲಿ ಆಲ್ರೆಡಿ ಅಂತ ಬರ್ತಾ ಇದೆ. ತುಂಬ ಜನಕ್ಕೆ ಇಟ್ಸ್ ಮೋರ್, ಸಿಂಗಲ್ ಆಗಿರೋರಿಗೆ ಯಾರೂ ಇಲ್ಲ ಅಂತ ಕನ್ಫರ್ಮ್ ಆಗಿದ್ರೆ ಇಟ್ಸ್ ಮೋರ್ ಯುವರ್ ಎಕ್ಸ್ ಪಾರ್ಟ್ನರ್ ಕಮ್ಮಿಂಗ್ ಬ್ಯಾಕ್. ಆ ಥರ ಒಂದು ಸಿಚುವೇಶನ್ ನೋಡ್ತಾ ಇದ್ದೀನಿ. ಮತ್ತೆ ಬಂದ್ಬಿಟ್ಟು ಒಂದು ಪೀಸ್ಫುಲ್ ಸಿಚುವೇಶನ್ ನಿಮಗೆ ಕ್ರಿಯೇಟ್ ಮಾಡೋದು, ಆ ಥರ ಒಂದು ಎನರ್ಜಿ ನೋಡ್ತಾ ಇದ್ದೀನಿ ಇಲ್ಲಿ. ಬಿಕಾಸ್ 2 cups ಇದೆ ಇಲ್ಲಿ ಆಲ್ರೆಡಿ. ಸೊ ಇಟ್ಸ್ ಎ ಡಬಲ್ ಕನ್ಫರ್ಮೇಷನ್, ಯಾರೋ ಒಬ್ರು ಈ ಒಂದು ಮೆಸ್ಟಪ್ ಸಿಚುವೇಶನಲ್ಲೂ ನಿಮಗೆ ಸೇಫ್ ಎನ್ವಿರಾನ್ಮೆಂಟ್ನ ಕ್ರಿಯೇಟ್ ಮಾಡಕ್ಕೆ ಬರ್ತಾ ಇದ್ದಾರೆ ಅಂತ. ಸೀಕ್ರೆಟಲ್ಲಿ ಯಾವುದೋ ಒಂದು ಮಿಷನಲ್ಲಿ ಇದ್ದೀರಾ ಅನ್ನಿಸ್ತಾ ಇದೆ. ಯು ಗೈಸ್ ಆರ್ ಫೈಟಿಂಗ್ ಫಾರ್ ಸಮಥಿಂಗ್, ಅದಂತೂ ಶೋರ್. ಓಕೆ, ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ತುಂಬ ಜನ ಎನಿಮೀಸ್ ಇದ್ದಾರೆ, ತುಂಬ ಜನ ನೀವು ಆಲ್ರೆಡಿ ಏನು ಪ್ರೊಟೆಕ್ಟ್ ಮಾಡಿದ್ದೀರಾ ನಿಮ್ದನ್ನ ಕಿತ್ಕೊಳಕ್ ಬರ್ತಾ ಇದ್ದಾರೆ ಅಂತ ನೋಡ್ತಾ ಇದ್ದೀನಿ. ದರ್ ಇಸ್ ಲಾಟ್ ಗೋಯಿಂಗ್ ಆನ್ ನಿಮ್ಮ ಲೈಫಲ್ಲಿ, ತುಂಬ ಡಿಸ್ಟ್ರಾಕ್ಷನ್ ಇದೆ. ಗ್ರೂಪ್ 2 ಸೀಕ್ರೆಟ್ ಆಗಿ ತುಂಬ ಫೈಟ್ ಮಾಡ್ತಾ ಇದ್ದೀರಾ. ನೀವು ನಿಮ್ಮದು ಅಂತ ಏನಿದೆ ಅದನ್ನ ಪ್ರೊಟೆಕ್ಟ್ ಮಾಡೋದಕ್ಕೆ ತುಂಬ ಟ್ರೈ ಮಾಡ್ತಾ ಇದ್ದೀರಾ. ಯು ಆರ್ ನಾಟ್ ಗಿವಿಂಗ್ ಅಪ್ ಡೀಪ್ ಡೌನ್. ಇಟ್ಸ್ ಮೋರ್ ಲೈಕ್ ತುಂಬ ಜನಕ್ಕೆ ಇದು ಹೆಲ್ತ್ ಸಿಚುವೇಶನ್ ಆಗಿರ್ಬೋದು. ಯು ಆರ್ ಫೈಟಿಂಗ್, ನೋ ಮ್ಯಾಟರ್ ವಾಟ್ ಫೈಟ್ ಮಾಡ್ತಾ ಇದ್ದೀರಾ, ಗಿವ್ ಅಪ್ ಮಾಡ್ತಾ ಇಲ್ಲ, ಆ ಥರ ಎನರ್ಜಿ ದೇರ್ ಈಸ್. ಇನ್ನು ತೋರ್ಸೋಕ್ಕಾಗಲ್ಲ, ದೇರ್ ಈಸ್ ಸಣ್ಣ ಟ್ಯಾರೋ. ಓಕೆ, ವಾವ್. ಎಸ್ಪೆಷಲಿ ಸಪೋರ್ಟ್ ಫ್ರಮ್ ಯುವರ್ ಫಾದರ್, ಆ ಥರ ಅನ್ನಿಸ್ತಾ ಇದೆ. ಐ ಡೋಂಟ್ ನೋ ವೈ ನನಗೆ ಮೆಸೇಜ್ ಬರ್ತಾ ಇದೆ. ಸಪೋರ್ಟ್ ಫ್ರಮ್ ಯುವರ್ ಫಾದರ್ ಆಗಿರ್ಬೋದು, ಅಥವಾ ನಿಮ್ಮ ಗುರುಗಳಿಂದ ನಿಮಗೆ ಸಪೋರ್ಟ್ ಬರ್ತಾ ಇರೋದು, ಯಾರೋ ನಿಮಗೆ ಗೈಡ್ ಮಾಡೋದಕ್ಕೆ ಕೂಡ ಬರ್ತಾ ಇದ್ದಾರೆ, ಆ ಥರ ಸಿಚುವೇಶನ್ ನೋಡ್ತಾ ಇದ್ದೀನಿ. ತುಂಬ ಜನಕ್ಕೆ ಇಟ್ಸ್ ಮೋರ್ ಲೈಕ್ ಟ್ರಾವೆಲಿಂಗ್. ಪ್ರಾಬ್ಲಿ ಇದ್ರ ಮಧ್ಯದಲ್ಲಿ ನಿಮಗೆ ಟ್ರಾವೆಲ್ ಆಪರ್ಚುನಿಟಿ ಕೂಡ ಸಿಗ್ತಾ ಇದೆ. 3 of Swords ಕರಿಯರ್ ವಿಚಾರ, ಎಸ್ಪೆಷಲಿ ನನಗೆ ಇದು 3 of Swords ಇದು ರಿಲೇಷನ್ಶಿಪ್ ಅನ್ನೋದಕ್ಕಿಂತ ಇಟ್ಸ್ ಮೋರ್ ಲೈಕ್ ಕರಿಯರ್ ಸಿಚುವೇಶನ್ ಅನ್ನಿಸ್ತಾ ಇದೆ. ಕರಿಯರ್ ಸಿಚುವೇಶನಲ್ಲಿ ಸ್ವಲ್ಪ ಬ್ರೇಕ್, ಸ್ವಲ್ಪ ರೀಡೈರೆಕ್ಷನ್,
ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಆಗಿದ ಕಾರಣದಿಂದ ನೀವು ಬೇರೆ ಒಂದು ಕಡೆ ರೀಡೈರೆಕ್ಷನ್ ತಗೊಳ್ಳೋದು ನೋಡ್ತಾ ಇದ್ದೀನಿ. ದಟ್ ಈಸ್ ವಾಟ್ ಕರಿಯರಲ್ಲೇ ಏನೋ ಒಂದು ಮೆಸ್ಟಪ್ ಸಿಚುವೇಶನ್ ಕ್ರಿಯೇಟ್ ಆಗ್ತಾ ಇದೆ, ನೋ ಡೌಟ್ ಇನ್ ದಟ್. ಕರಿಯರಲ್ಲಿ ಎಮೋಷ್ನಲಿ ನಿಮಗೆ ಆಫೀಸ್ ಪಾಲಿಟಿಕ್ಸಿಂದ ಹರ್ಟ್ ಆಗ್ತಾ ಇರೋದು ನೋಡ್ತಾ ಇದ್ದೀನಿ. ಡಿಸಪಾಯಿಂಟ್ಮೆಂಟ್ ಸಿಚುವೇಶನಿಗೆ ಕರಿಯರ್ ನಿಮ್ಮನ್ನ ತಗೊಬರ್ತಿರೋದು ನೋಡ್ತಾ ಇದ್ದೀನಿ, ತಗೊಬಂದಿರೋದು ಆಲ್ರೆಡಿ ನೋಡ್ತಾ ಇದ್ದೀನಿ. ವಾಟ್ಸ್ ಗೋಯಿಂಗ್ ಆನ್ ಗ್ರೂಪ್ 2 ಫಾಕ್ಸ್? shrewdness and resourcefulness especially in business. I don't know, ತುಂಬ ಜನ ಬಿಸ್ನೆಸ್ ಮಾಡ್ತಿರ್ಬೋದು. You guys are being very much good at it because I don't know why, but ಎಷ್ಟೇ ಏನೇ ಸಿಚುವೇಶನ್ ಬಂದರೂ ಗಿವ್ ಅಪ್ ನೇಚರ್ ಇಲ್ಲ, ಎಷ್ಟೇ ಡಿಸಪಾಯಿಂಟ್ಮೆಂಟ್ ಬಂದರೂ ಗಿವ್ ಅಪ್ ನೇಚರ್ ಅನ್ನೋದು ನಾನು ನೋಡ್ತಾ ಇಲ್ಲ ಕಂಪ್ಲೀಟಾಗಿ. ಬಟ್ ಎಸ್, ಕರೆಂಟ್ ಸಿಚುವೇಶನಲ್ಲಿ ಸ್ವಲ್ಪ ಲೇಸಿ ಫೀಲ್ ಮಾಡ್ತಾ ಇದ್ದೀರಾ. ಅಗೇನ್ ಇಟ್ಸ್ ಅ ವಾರ್ನಿಂಗ್ ಮೆಸೇಜ್. ಇಷ್ಟೊಂದು ಲೇಸಿನೆಸ್, ಇಷ್ಟೊಂದು ಸ್ಲೋ ಆಗಿ ನೀವು ಫೈಟ್ ಮಾಡ್ತಾ ಇದ್ರೆ ಏನು ಹ್ಯಾಪಿನೆಸ್ ಇದೆ ಅದು ಟೆಂಪ್ರರಿ ಸಿಚುವೇಶನ್ ಆಗಿರುತ್ತೆ, ಪರ್ಮನೆಂಟ್ ಹ್ಯಾಪಿನೆಸ್ ಆಗಿರಲ್ಲ. ಯು ಹ್ಯಾವ್ ಟು ಬಿ ಕೇರ್ಫುಲ್. ಓಕೆ, there is cup. You should accept valid criticism. ಓಕೆ, ಡೀಪ್ ಡೌನ್ ಎಲ್ಲೋ ಒಂದು ಕಡೆ ಯೂನಿವರ್ಸ್ ನಿಮಗೆ ಇಲ್ಲಿ ಮೆಸೇಜ್ ಕೊಡ್ತಾ ಇದೆ. ಎಲ್ಲರೂ ನಿಮ್ಮ ಫ್ಯಾಮಿಲಿನೇ ಏನೋ ಹೇಳ್ತಾ ಇದೆ, ಒಳ್ಳೇದಕ್ಕೆ ಹೇಳ್ತಾ ಇದ್ದಾರೆ, ಹಾಗೆ ಹಿಂಗೆ ಅನ್ಕೋಬೇಡಿ. ಅದಕ್ಕೊಂದು ವ್ಯಾಲ್ಯೂ ಇದೆ ಅಂದರೆ ಮಾತ್ರ ಅದನ್ನು ಕೇಳಿಸ್ಕೊಳ್ಳಿ, ಮಾತ್ರ ಅದನ್ನು ಆಕ್ಸೆಪ್ಟ್ ಮಾಡಿ ಕೂಡ. ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಆ್ಯಕ್ಚುಲಿ ನಿಮಗೆ ಇದು ಮೆಸೇಜ್ ಕೊಡ್ತಾ ಇದೆ. ಮೇ ಬಿ ತುಂಬ ಜನ ಇಲ್ಲಿ ನೋಡಿ, ಇಲ್ಲಿ ಈ ಪರ್ಸನ್, ಎಸ್ಪೆಷಲಿ ಈ ಪರ್ಸನ್ ತುಂಬ ಬೈತಾ ಇದ್ದಾರೆ ನಿಮಗೆ, ತುಂಬ ಏನೋ ಹೇಳ್ತಾ ಇದ್ದಾರೆ, ನಿನ್ನ ಕಂಪೇರ್ ಮಾಡ್ತಾ ಇದ್ದಾರೆ, ನಿಮ್ಮನ್ನ ಕೆಳಗೆ ನೋಡ್ತಾ ಇದ್ದಾರೆ. ಇಲ್ಲಿ ಕೂಡ ನೀವು ಆಲ್ರೆಡಿ ಏನೋ ಅಚೀವ್ ಮಾಡಿದ್ದೀರಾ, ಬಟ್ ಅದನ್ನ ಆಕ್ಸೆಪ್ಟ್ ಮಾಡ್ತಾ ಇಲ್ಲ ಜನರು. ನಿಮ್ಮ ಕ್ಲೋಸ್ ಫ್ಯಾಮಿಲಿ ಪೀಪಲ್ಲೇ ಅನ್ಕೋಬೋದು, ಅದನ್ನ ಆಕ್ಸೆಪ್ಟ್ ಮಾಡೋದಕ್ಕೆ ರೆಡಿ ಇಲ್ಲ. ಫಾರ್ ಎನ್ ಎಕ್ಸಾಂಪಲ್ ಏನು ಗೊತ್ತಾ, ನೀವು ಮೇ ಬಿ ಅನ್ಕನ್ವೆನ್ಷನಲ್ ಪಾತ್ ಅಂದರೆ ನಿಮ್ಮ ಫ್ಯಾಮಿಲಿ ಟ್ರೆಡಿಷನ್ ಫಾಲೋ ಮಾಡುತ್ತಲ್ಲ ಆ ಪಾತ್ ಅಲ್ದೇ ಏನೋ ಒಂದು ಹೊಸದೇನೋ ಸ್ಟಾರ್ಟ್ ಮಾಡಿದ್ದೀರಾ, ಹೊಸದ್ರಲ್ಲಿ ಆ್ಯಕ್ಚುಲಿ ಸ್ಲೋ ಸಕ್ಸಸ್ ನೋಡ್ತಾ ಇದ್ದೀರಾ, ಬಟ್ ನಿಮಗೆ ಸಪೋರ್ಟ್ ಮಿಸ್ ಆಗ್ತಾ ಇದೆ. ಅಥವಾ ಈವನ್ ದೋ ಸ್ವಲ್ಪ ಸಕ್ಸಸ್ ನೋಡಿದ್ರು ಕೆಲವೊಂದೊಂದು ಜನ ಸುಮ್ಮನೆ ನಿಮ್ಮನ್ನ ಹೀಯಾಳ್ಸೋದು, ನಿಮಗೆ ನೆಗೆಟಿವ್ ಸ್ಪ್ರೆಡ್ ಮಾಡೋದು. ಓ, ಈ ಪರ್ಸನ್ ಜೋರು, ಈ ಪರ್ಸನ್ ಹಾಗೆ, ಈ ಪರ್ಸನ್ ಹಿಂಗೆ, ಈ ಪರ್ಸನ್ ತುಂಬ ಜಗಳಗಂಟ ಇವನು, ಹೀಗೆಲ್ಲ ನಿಮ್ಮ ಬಗ್ಗೆ ನೆಗೆಟಿವ್ ರೂಮರ್ಸ್ ಕೂಡ ಸ್ಪ್ರೆಡ್ ಮಾಡೋದು ನೋಡ್ತಾ ಇದ್ದೀನಿ. ಮೇ ಬಿ ಕರಿಯರ್ ಸಿಚುವೇಶನಲ್ಲೂ ಕೂಡ ನಿಮ್ಮ ಒಂದು ಖುಷಿನ ಕೆಲವೊಬ್ಬರಿಗೆ ಆಕ್ಸೆಪ್ಟ್ ಮಾಡೋದಕ್ಕಾಗಲ್ಲ. ನೀವೇನು ಚೆನ್ನಾಗಿ ಲೈಫ್ನ ಲೀಡ್ ಮಾಡ್ತಾ ಇದ್ದೀರಾ ಅದು ಕೆಲವೊಬ್ಬರಿಗೆ ಆಕ್ಸೆಪ್ಟ್ ಮಾಡೋದಕ್ಕಾಗಲ್ಲ. ಆ ಒಂದು ಕಾರಣದಿಂದ ನಿಮ್ಮ ಬಗ್ಗೆ ನೆಗೆಟಿವ್ ಸ್ಪ್ರೆಡ್ ಮಾಡ್ತಾ ಇರೋದು, ಇದೆಲ್ಲ ಮಾಡ್ತಾ ಇದ್ದಾರೆ. ಓಕೆ, ಬಟ್ ಟ್ರಸ್ಟ್ ಮೀ, ಈ ಒಂದು ಮೆಸೇಜನ್ನ ನಾವು ಇಗ್ನೋರ್ ಮಾಡೋದೇ ಬೇಡ. ರಿಸೋರ್ಸ್ಫುಲ್ನೆಸ್, ಎಸ್ಪೆಷಲಿ ಬಿಸ್ನೆಸ್ಸಲ್ಲಿ ಏನಾದ್ರು ಮಾಡ್ತಾ ಇದ್ದೀರಾ, ಎಸ್ಪೆಷಲಿ ಕರಿಯರಿಗೇನೆ ಅನ್ನಿಸ್ತಾ ಇದೆ ನಿಮ್ಮ ಹತ್ರ ಏನು ಬೇಕು ಅದು ನಿಮ್ಮ ಹತ್ರ ಇದೆ, ಅದನ್ನ ಯೂಸ್ ಮಾಡ್ಕೊಳ್ಳಿ. ಕೆಲವೊಬ್ಬೊಬ್ರ ಹತ್ರ ಅದಿಲ್ಲ, ಅದಕ್ಕೆ ಅವ್ರು ಫೈಟ್ ಮಾಡ್ತಾ ಇದ್ದಾರೆ ಅಷ್ಟೇ. ಎಲ್ಲ ಒಂದೇ ಸಲ ಅಟ್ಯಾಕ್ ಮಾಡ್ತಾ ಇದ್ದಾರೆ ಅನ್ನಿಸ್ತಾ ಇದೆ. ನಿಮ್ಮ ಫ್ಯಾಮಿಲಿ, ನಿಮ್ಮ ಕರಿಯರಲ್ಲೂ ಆಗಿರಬಹುದು, ಸೀಕ್ರೆಟ್ ಆಗಿ ಕೆಲವೊಬ್ಬರು ಸ್ವಲ್ಪ ಜನ ಎಮೋಷ್ನಲಿ ಡ್ಯಾಮೇಜ್ ಮಾಡ್ತಾ ಇರೋದು ಎಲ್ಲ ಒಟ್ಟಿಗೆ ಆಗ್ತಾ ಇದೆ. ಆ ಒಂದು ರೀಸನ್ನಿಗೆ ನಿಮಗೆ ಇಲ್ಲಿ ಮೆಸೇಜ್ ಏನು ಬರ್ತಾ ಇದೆ, ಜಸ್ಟ್ ಬಿಕಾಸ್ ನೀವು ನೆಗೆಟಿವ್ ಸಿಚುವೇಶನಲ್ಲಿ ಇದ್ದೀರಾ, ಒಂದು ಡಿಫಿಕಲ್ಟ್ ಸಿಚುವೇಶನಲ್ಲಿ ಇದ್ದೀರಾ ಅಂತ ಅದನ್ನ ಬೇರೆಯವ್ರಿಗೆ ಯೂಸ್ ಮಾಡ್ಕೊಳ್ಳೋದಕ್ಕೆ ಬಿಡಬೇಡ. ಈ ಥರ ನಿಮಗೊಂದು ಮೆಸೇಜ್ ಬರ್ತಾ ಇದೆ ಇಲ್ಲಿ ಗ್ರೂಪ್ 2. ಸೊ ಕೀಪ್ ದಟ್ ಇನ್ ಮೈಂಡ್. ಆಫೀಸಲ್ಲಿ ಯಾವುದೇ ಕಾರಣಕ್ಕೂ ರಿಲೇಷನ್ಶಿಪ್ನ ಬೆಳೆಸೋದಕ್ಕೆ ಹೋಗ್ಬೇಡಿ. ಅದು ಲವ್ ರಿಲೇಷನ್ಶಿಪ್ ಆಗಿದ್ರೆ ಎಸ್ಪೆಷಲಿ ಡೋಂಟ್ ಗೋ ಫಾರ್ ಇಟ್. ಎಲ್ಲೋ ಒಂದು ಕಡೆ ಅದು ನಿಮಗೆ ಆಗಬರಲ್ಲ ಅಂತ ಅನ್ನಿಸ್ತಾ ಇದೆ. ಯಾರಾದರೂ ಆ ಥರ ಕ್ವೆಶನ್ ಇತ್ತು ನಿಮ್ಮ ಮೈಂಡಲ್ಲಿ ಅಂದರೆ ಫೈಂಡ್ ಸಮ್ಮನ್ ಎಲ್ಸ್. ಓಕೆ, ಮೇ ಬಿ ಈ ಪರ್ಸನ್ ಆಲ್ರೆಡಿ ಇದ್ದಾರೆ, ಡೆಫಿನೆಟ್ಲಿ ನಾಟ್ ಇನ್ ಆಫೀಸ್ ಅಥವಾ ಬಿಸ್ನೆಸ್ಸಲ್ಲಿ ಇಲ್ಲ ಈ ಪರ್ಸನ್. ಓಕೆ, ಯಾ, ದಟ್ಸ್ ಇಟ್, ದಟ್ಸ್ ದ ಮೆಸೇಜ್. ಐ ಹೋಪ್ ನಿಮ್ಮೆಲ್ರಿಗೂ ಒಂದು ಇಂಪಾರ್ಟೆಂಟ್ ಮೆಸೇಜ್ ಸಿಕ್ಕಿದೆ ಅಂತ. ಬ್ಯೂಟಿಫುಲ್ ಆಪರ್ಚುನಿಟೀಸ್ ನಿನ್ನ ಹುಡ್ಕೊಂಡು ಬರ್ತಾ ಇದೆ, ನೋ ಡೌಟ್ ಇನ್ ದಟ್. ಸನ್ ಕಾರ್ಡ್ ಬಂದಿರೋದ್ರಿಂದ ಎಲ್ಲದನ್ನು ಗ್ರ್ಯಾಬ್ ಮಾಡಿ, ಯಾವುದನ್ನು ಯಾರಿಗೂ ಬಿಟ್ಕೊಡ್ಬೇಡಿ. ಇಟ್ಸ್ ಓಕೆ ಟು ಬಿ ಸೆಲ್ಫಿಶ್. ಓಕೆ, ಇಟ್ಸ್ ಓಕೆ, ಅವ್ರು ಫೈಟ್ ಮಾಡ್ಕೊಂಡಿರಲಿ, ನೀವು ಗೇನ್ ಮಾಡ್ಕೊಂಡು ಹೋಗ್ತಾ ಇರಿ. ಓಕೆ, ಅದನ್ನೇನಾದ್ರು ನೀವು ಇಗ್ನೋರ್ ಮಾಡಿದ್ರೆ ಆಪರ್ಚುನಿಟೀಸ್ನ ಡಿಸಪಾಯಿಂಟ್ಮೆಂಟ್ ಮತ್ತೆ ಬರ್ತಾ ಇರುತ್ತೆ. ಕೀಪ್ ದಟ್ ಇನ್ ಮೈಂಡ್. ಓಕೆ,
ಸೊ ಎಸ್ ಗೈಸ್, ಗ್ರೂಪ್ ದಟ್ ವಾಸ್ ದ ಮೆಸೇಜ್. ಐ ಹೋಪ್ ನಿಮಗೆ ಇಂಪಾರ್ಟೆಂಟ್ ಮೆಸೇಜ್ ಸಿಕ್ಕಿದೆ ಅಂತ ಏನಿಸ್ತು ಅಂತ ಹೇಳಿ ಕಾಮೆಂಟ್ ಸೆಕ್ಷನಲ್ಲಿ. ಎಟ್ ಎನಿ ಮೂಮೆಂಟ್ ಯಾವುದಾದ್ರೂ ಮೆಸೇಜ್ ನಿಮಗೆ ಇಷ್ಟ ಆಗಿ ನಿಮ್ಮ ಲೈಫಲ್ಲಿ ಆ ಮೆಸೇಜನ್ನ ಕ್ಲೇಮ್ ಮಾಡ್ಕೊಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ 1199 ಅಂತ ಡ್ರಾಪ್ ಮಾಡಿದ್ರೆ ಆಯಿತು. ಈಗೆಲ್ಲ ಪರ್ಸನಲ್ ರೀಡಿಂಗ್ ಅಥವಾ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಎನ್ರೋಲ್ ಮಾಡ್ಕೋಬೇಕು ಅಂದರೆ ಡಿಸ್ಕ್ರಿಪ್ಷನ್ ಅಥವಾ ಡಿಸ್ಪ್ಲೇ ಆಗ್ತಾನವರಿಗೆ ವಾಟ್ಸಪ್ ಮಾಡಿದ್ರೆ ಆಯಿತು ಅಂತ ಹೇಳ್ತಾ ಗೈಸ್, ಮತ್ತೆ ಸಿಗೋಣ ಮುಂದಿನ ಬ್ಯೂಟಿಫುಲ್ ವೀಡಿಯೋದಲ್ಲಿ. ಎಲ್ಲರಿಗೂ ಟೇಕ್ ಕೇರ್. ಲವ್ ಯು ಆಲ್. ಬಾಯ್.